ಎಸ್ ಇವತ್ತು ನಮ್ಮ ಜೊತೆ ಪ್ರೇಮ ಮಧುರಂ ತಂಡ ಇದ್ದಾರೆ. ಎಸ್ ಅವ್ರನ್ನೇ ಪರಿಚಯ ಮಾಡ್ತಾ ಹೋಗ್ತೀನಿ. ಆನೆಸ್ಟ್ ಆಗಿ ಹುಡುಗರು ಎದೆ ಮೇಲೆ ಕೈ ಮನ್ಸ್ ಮೇಲೆ ಕೈ ಹಾಕೊಂಡು ಹೇಳಿದ್ರೆ ಮಿನಿಮಮ್ ಅಂದ್ರೆ ಎಲ್ಲರಿಗೂ ಒಂದು 3-4 ಇದೆ. ಚಾರ್ಮಿ ಯಾವ ತರ ಪಾತ್ರ ಅಂತಂದ್ರೆ ಅವಳು ತುಂಬಾ ಪ್ರಾಕ್ಟಿಕಲ್ ಮತ್ತೆ ಮೆಚೂರ್ಡ್ ಮತ್ತೆ ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂತ ಒಂದು ಕ್ಯಾರೆಕ್ಟರ್. ಸರ್ ವಿಕ್ರಮ್ ಊರಲ್ಲಿರೋ ಯಾವ ಹುಡುಗಿನೂ ಬಿಟ್ಟಿಲ್ಲ ಸರ್. ಇದು ಪ್ರೇಮಂ ಅಲ್ಲ ಸರ್, ಕಾಮಂ. ನಾನು ಪ್ರೇಮ ಮಧುರಂ ಚಿತ್ರದಲ್ಲಿ ಮೇಘನಾನು ಪಾತ್ರ ನಿಭಾಯಿಸಿದ್ದೀನಿ. ಅವಳೊಂದು ತುಂಬಾನೇ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಹುಡುಗಿ. ಲೈಫಲ್ಲಿ ಏನೋ ಒಂದು ಸಾಧಿಸ್ಬೇಕು ಅಂತ ಸ್ಟ್ರಾಂಗ್ ಇದಿದೆ, ಅವಳಿಗೆ ಆಸೆ ಇದೆ. ಬಟ್ ಎಲ್ಲಾರ್ಗೂ ಎಲ್ಲಾರ ಜೀವನದಲ್ಲೂ ಕಷ್ಟಗಳು ಇರುತ್ತೆ, ಚಾಲೆಂಜಸ್ ಇರುತ್ತೆ. ಅದನ್ನ ಹೆಂಗ್ ಓವರ್ಕಮ್ ಮಾಡ್ತಾಳೆ. ಒನ್ ಸೈಡ್ ಲವ್ ಅಲ್ಲಿ ಏನೋ ಒಂಥರ ಮಜಾ ಇದೆ. ಡನ್. ಓಕೆ, ಈ ಸಿನಿಮಾದಲ್ಲಿ ಒಂದು ಸ್ಕೂಲ್ ಡೇ ಲವ್ ಸ್ಟೋರಿ ಅನ್ನುವಂಥದ್ದಿದೆ. ಸೊ ನಿಮ್ಮ ಸ್ಕೂಲ್ ಡೇಲಿ ಏನಾದ್ರು ಆ ಥರ ಇತ್ತಾ? ಮೇಡಮ್ ಒಂದು ಕೋಟಿ ಕೊಟ್ರೆ ಸ್ಟೋರಿ ಹೇಳ್ಬಿಡ್ತೀನಿ, ಪ್ರೊಡ್ಯೂಸ್ ಮಾಡ್ಬೋದು ನೀವು. ಕಾಲೇಜಿಗೆ ಬಂಕ್ ಹೊಡೆದೆ ಆಚೆ ಸುತ್ತಾಡಕ್ಕೆಲ್ಲ ಹೋಗ್ತಿದ್ರ? ಓ ಡೆಫಿನೆಟ್ಲಿ. ನಾನಂತೂ ಬರೀ ಮೂವಿ ಥಿಯೇಟರ್ಸ್ ಅಲ್ಲಿ ಹೌದು, ನಂದು ಇವಾಗ ಫಿಲ್ಮ್ ಏನೇ, ನಂದು ಗ್ರೇಡ್ಸ್ ಏನೇ, ಆಲ್ವೇಸ್ A+. ಅಕ್ಕಪಕ್ಕ ಬೇರೆ ಇಬ್ರು ಹುಡುಗಿಯರು ಬೇರೆ ಕೂತಿದ್ದಾರೆ. ಅನುಷಾ ಐಶ್ವರ್ಯ AA. ಐಶ್ವರ್ಯ ಅವ್ರದ್ದು ಇದು 3ನೇ ಸಿನಿಮಾ. ಹೆಂಗೆ ಈ ಸಿನಿಮಾ ಇಂದ ಲೈಫ್ ಚೇಂಜ್ ಆಗ್ಬೋದು? ಯಾರು ಮಾಡಿದ್ದು? ಇದು ಬಿಗ್ ಬಾಸ್ ಮನೆ ಅಲ್ಲ, 1 by 1 ಹೇಳಿ. ಹಾಯ್ ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್ ಲವ್ ಎಂಬ ಕ್ರಿಕೆಟ್ ನಲ್ಲಿ ಪ್ರೀತಿ ಎಂಬ ಬಾಲ್ ಹಾಕಿ ಒಂದೇ ಸರಿ 2 ಹಕ್ಕಿನ 2 ವಿಕೆಟ್ ನ ಪಡ್ಕೊಂಡಿದ್ದಾರೆ. ಎಸ್ ಇವತ್ತು ನಮ್ಮ ಜೊತೆ ಪ್ರೇಮ ಮಧುರಂ ತಂಡ ಇದೆ. ಎಸ್ ಅವ್ರನ್ನೇ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಅನುಷಾ ಅವರಿದ್ದಾರೆ. ನಮಸ್ಕಾರ, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಗಾಂಧಿ ಅವರಿದ್ದಾರೆ, ಸಿನಿಮಾದ ಹೀರೋ. ನಮಸ್ಕಾರ, ಹೇಗಿದ್ದೀರಾ? ಫುಲ್ ಸೂಪರ್ ಮ್ಯಾಮ್. ಎಸ್ ಹಾಗೆ ಐಶ್ವರ್ಯ ಅವರು ಕೂಡ ಇದ್ದಾರೆ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದೆ. ಎಸ್ ಪ್ರೇಮಂ ಮಧುರಂ ಸಿನಿಮಾ ಅಂತ ಬಂದಾಗ ಒಂದು ಹೀರೋ, 2 ಹೀರೋಯಿನ್, ಹೆಂಗೆ ಅನ್ನುವಂಥದ್ದು. ಅಲ್ಲ, ನಿಮ್ಗೆ ಕಾಣಿಸ್ತಿರೋದು 2, ಕಾಣಿಸ್ತಿರೋದು ಇನ್ನೂ 2. ಓಕೆ, ಮೊದಲನೇದಾಗಿ ನಿಮ್ಮಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಪ್ರೇಮಂ ಮಧುರಂ ಅಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇದೆ? ಸೊ ಇದು ಚಾರ್ಮಿ ಅಂತ ಕ್ಯಾರೆಕ್ಟರ್ ರೋಲ್ ಮಾಡಿದ್ದೀನಿ. ಸೊ ಚಾರ್ಮಿ ಯಾವ ತರ ಪಾತ್ರ ಅಂತಂದ್ರೆ ಅವಳು ತುಂಬಾ ಪ್ರಾಕ್ಟಿಕಲ್ ಮತ್ತೆ ಮೆಚೂರ್ಡ್ ಮತ್ತೆ ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂತ ಒಂದು ಕ್ಯಾರೆಕ್ಟರ್. ಸೊ ಈ ಕ್ಯಾರೆಕ್ಟರು ಹುಡುಗನ ಲೈಫಲ್ಲಿ ಒಂದು ಸಿಚುವೇಶನ್ ಅಲ್ಲಿ ಎಂಟರ್ ಆದಾಗ ಹೆಂಗಿರುತ್ತೆ, ಏನಾಗುತ್ತೆ ಅನ್ನೋದು ಫಿಲ್ಮ್ ಅಲ್ಲಿ ಇದೆ. ಓಕೆ ಸರ್, ನಿಮ್ಮ ಪಾತ್ರ ಯಾವ ರೀತಿ ಇದೆ ಈ ಸಿನಿಮಾದಲ್ಲಿ? ಮೇಡಮ್, ನಾನು ವಿಕ್ರಮ್ ಅನ್ನೋ ಪಾತ್ರ ಮಾಡಿದ್ದೀನಿ. ಆಲ್ಮೋಸ್ಟ್ ಟ್ರೈಲರ್ ನೋಡಿದವ್ರಿಗೆ ಎಲ್ಲರಿಗೂ, ಸಾಂಗ್ ನೋಡಿದವ್ರು ಎಲ್ಲರಿಗೂ ಒಂದು ಕ್ಲಾರಿಟಿ ಇದೆ ಅಂತ ಕ್ಯಾರೆಕ್ಟರ್ ಅಂತ. ಸೊ ಪ್ರತಿ ಹುಡುಗನ ಕ್ಯಾರೆಕ್ಟರ್ನು ಆಲ್ಮೋಸ್ಟ್ ನಮ್ಮ ಥರನೇ. ಪ್ರೀತಿ ವಿಚಾರಕ್ಕೆ ಬಂದಾಗ ಹೇಗೆ ಪ್ರೀತಿ ಮಾಡ್ತಾರೋ ಹಾಗೆ ನಾವು ಪ್ರೀತಿ ಮಾಡಿದೀವಿ ಅಷ್ಟೇ. ಓಕೆ, ನಿಮ್ಮ ಪಾತ್ರ ಯಾವ ರೀತಿ ಇದೆ? ಸೊ ನಾನು ಪ್ರೇಮ ಮಧುರಂ ಚಿತ್ರದಲ್ಲಿ ಮೇಘನಾನು ಪಾತ್ರ ನಿಭಾಯಿಸಿದ್ದೀನಿ. ಅವಳೊಂದು ತುಂಬಾನೇ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಹುಡುಗಿ. ಲೈಫಲ್ಲಿ ಏನೋ ಒಂದು ಸಾಧಿಸ್ಬೇಕು ಅಂತ ಸ್ಟ್ರಾಂಗ್ ಇದಿದೆ, ಅವಳಿಗೆ ಆಸೆ ಇದೆ. ಬಟ್ ಎಲ್ಲಾರ್ಗೂ ಎಲ್ಲಾರ ಜೀವನದಲ್ಲೂ ಕಷ್ಟಗಳು ಇರುತ್ತೆ, ಚಾಲೆಂಜಸ್ ಇರುತ್ತೆ. ಅದನ್ನ ಹೆಂಗ್ ಓವರ್ಕಮ್ ಮಾಡ್ತಾಳೆ. ಹಾಗೆ ಅವಳ ಫ್ರೆಂಡ್ಸು ಆಗ್ಲಿ, ಅವಳ ಲವ್ ಇಂಟ್ರೆಸ್ಟ್ ವಿಕ್ರಮ್ ಆಗ್ಲಿ, ಮತ್ತೆ ಒಂದ್ ಜರ್ನಿ ತರ ಹೋಗುತ್ತೆ. ಓಕೆ, ಅವ್ರು ಇಷ್ಟೆಲ್ಲ ಹೇಳಿದ್ಮೇಲೆ ನನಗೂ ಹೇಳ್ಬೇಕು ಅನ್ಸ್ತಿದೆ ವಿಕ್ರಮ್ ಬಗ್ಗೆ. ನನಗೂ ಹೇಳ್ಬೇಕು. ಹಾಗೆ ಇವ್ರಿಬ್ರು ನಾವು 3 ಜನ ಹೇಳ್ಬಿಟ್ರೆ ಕತೆ ಬಿಟ್ಕೊಟ್ಬಿಡುವ. ಬಿಟ್ಕೊಡಕ್ ಆಗಲ್ಲ ಅದು. ಓಕೆ, ಈ ಹಿಂದೆ ಎಲ್ಲ ಏನ್ ಹೇಳ್ತಾ ಇದ್ರು ಅಂದ್ರೆ ಒಂದೇ ದೋಣಿ ಮೇಲೆ ನಡೀರಿ ಅಂತ ಅಂತಿದ್ರು. ಬಟ್ ನೀವ್ 2 ದೋಣಿ ಮೇಲೆ ಕಾಲಿಟ್ಟಿದ್ದೀರಲ್ಲ, 4 ದೋಣಿ, 4 ದೋಣಿ. ಇಲ್ಲಿ ಕಾಣಿಸ್ತಿರೋ 2 ಇವು ದೋಣಿಗಳಲ್ಲ, ದೊಡ್ಡ ಶಿಪ್ಪು. ಸಣ್ಣ ಪುಟ್ಟ. ಈಗ ಕಾಣಿಸ್ದಿರೋದ್ 4 ದೋಣಿ ಅಂದ್ರಿ, ಬಟ್ ಇವಾಗ ನಿಮ್ ಪಕ್ಕದಲ್ಲಿರೋದ್ 2 ದೋಣಿ ಅಲ್ವಾ, ಹೆಂಗೆ ಅಂತ? ಹೆಂಗೆ ಅಂದ್ರೆ మేము ಅದೃಷ್ಟ ಮಾಡ್ಕೊಂಡಿದೀವಿ ಅನ್ಬೇಕು. ಇಲ್ಲ ಹೆಂಗೆ ಅಂದ್ರೆ ಅರ್ಥ ಇಲ್ಲ. ಅಂದ್ರೆ ಏನ್ ಗೊತ್ತಾ, ಇವಾಗ ಈ ಹಿಂದೆ ಎಲ್ಲ ಹೆಂಗೆ ಅಂದ್ರೆ ಒಂದು ಇವನ್ ರಾಮನ್ಗೆ ಒಬ್ರು ಅನ್ನೋ ಇದು ಒಂದೇ ಬಣ ಒಂದೇ ಹೆಂಡತಿ. ಆದ್ರೆ ಕೃಷ್ಣನ್ಗೆ ಇದ್ರಲ್ಲ ಮ್ಯಾಮ್ 16 ಜನ. ಕಂಪೇರ್ ಮಾಡಿದ್ರೆ ಅದನ್ನು ಇದೆ. ಪ್ಲಸ್ ಇದು ಸ್ಟೇಜಸ್ ಆಫ್ ಲೈಫ್. ಅದು ಒಂದ್ ಸ್ಟೇಜ್ ಅಲ್ಲಿ ಒಬ್ರು, ಇನ್ನೊಂದ್ ಸ್ಟೇಜ್ ಅಲ್ಲಿ ಇನ್ನೊಂದ್ ಸ್ಟೇಜ್ ಅಲ್ಲಿ. ಓಕೆ, ಎಷ್ಟ್ ಜನ ಸಿಗ್ತಾರೆ ಮ್ಯಾಮ್. ಈಗ ಹಾನೆಸ್ಟ್ ಆಗಿ ಹುಡುಗರು ಎದೆ ಮೇಲೆ ಕೈ ಮನ್ಸ್ ಮೇಲೆ ಕೈ ಹಾಕೊಂಡು ಹೇಳಿದ್ರೆ ಮಿನಿಮಮ್ ಅಂದ್ರೆ ಎಲ್ಲರಿಗೂ ಒಂದು 3-4 ಇದೆ ಮ್ಯಾಮ್. ಇರುತ್ತೆ, ಬಟ್ ಗೊತ್ತಾಗಲ್ಲ, ಹೇಳ್ಕೊಳಲ್ಲ ಅಷ್ಟೇ. ಇನ್ಮೇಲಾದ್ರೂ ಹೇಳ್ಕೋಬೇಕಷ್ಟೇ. ಹೇಳ್ಕೊಂಡಿದ್ದೀರಾ ನೀವು? ಈ ಪ್ರೀತಿ ಮಾಡಿರೋ ಹುಡುಗಿಗೆ ಇನ್ನೂ ಹೇಳ್ಕೊಂಡಿಲ್ಲ. ಇನ್ನ
ಬೇರೆಯವ್ರಿಗೆ ಸರೌಂಡಿಂಗ್ ಸರ್ಚಿಂಗ್. ಓಕೆ ಡನ್. ಓಕೆ, ಈ ಸಿನಿಮಾದಲ್ಲಿ ಒಂದು ಸ್ಕೂಲ್ ಡೇ ಲವ್ ಸ್ಟೋರಿ ಅನ್ನುವಂಥದ್ದಿದೆ. ಸೊ ನಿಮ್ಮ ಸ್ಕೂಲ್ ಡೇಲಿ ಏನಾದರೂ ಆ ಥರ ಇತ್ತಾ? ಅಫ್ಕೋರ್ಸ್ ಆ ಥರದ್ದು ಒಂದಷ್ಟು ಸ್ಟೋರೀಸ್ ಇರುತ್ತೆ. ಬಟ್ ಇದರಲ್ಲಿ ಇದ್ರಲ್ಲಿ ಅವ್ರು ತೋರಿಸಿರೋದು ಹೆಂಗಿದೆ ಅಂದರೆ, ಈಗ ನೀವು ನಾನು ಯಾರು ನೋಡಿದ್ರು ಅದೆಲ್ಲ ಕನೆಕ್ಟ್ ಆಗೋ ರೀತಿ ತೋರಿಸಿದ್ದಾರೆ. ಸ್ಕೂಲ್, ಕಾಲೇಜ್, ಈಗ ನೀವು ಕೆಲ್ಸಕ್ಕೆ ಬಂದ್ಮೇಲೂ ನಿಮ್ದು ಇನ್ನೊಂದಷ್ಟು ಸ್ಟೋರಿ ಇರುತ್ತೆ ಯಾವ್ದಾದ್ರು ನಡೆದಿಲ್ಲ ಅಂತ ಅಂದರೆ. ಸೊ ಅದೆಲ್ಲನೂ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಡಿಫ್ರೆಂಟ್ ಲವ್ ಸ್ಟೋರೀಸ್ನ ಅವರು ತೋರಿಸ್ಕೊಟ್ಟಿದ್ದಾರೆ ಗಾಂಧಿ ಅವರು. ಓಕೆ, ನಿಮ್ಮ ಸ್ಕೂಲ್ ಜರ್ನಿಯಲ್ಲಿ ಆ ರೀತಿದೇನಾದರೂ ಮರೆಯೋಕ್ಕೆ ಆಗದೆ ಇರುವಂಥದ್ದು ಏನಾದರೂ ಇದೆಯಾ? ಇದೆ ಮ್ಯಾಮ್. ಒಂದು ಡಜನ್ ಗಟ್ಲೆ ಇದೆಯಾ? ಅಂದ್ರೆ ಅನುಭವಗಳಿದೆ ಮ್ಯಾಮ್. ಅನುಭವ ಅದ್ ಹೇಳ್ತಾರಲ್ಲ, ಬೇರೆಯವ್ರ ಇದರಿಂದ ತಿಳ್ಕೊಳವನು ಮನುಷ್ಯ, ಏಟ್ ತಿಂದಿ ಕಲ್ತ್ಕೊಳವನು ಕತ್ತೆ ಅಂತ. ನಾವು ಮನುಷ್ಯರು ಪಕ್ಕದ ಮಿಸ್ಟೇಕ್ ಇಂದನೂ ಕಲ್ತ್ಕೋತೀವಿ ಹಂಗೆ. ಬಟ್ ನೀವು ಕಲ್ತ್ಕೊಂಡಿದ್ದು ಎಷ್ಟಿದೆ? ತುಂಬಾ ಐತೆ ಮ್ಯಾಮ್. ಜೀವನದಲ್ಲಿ ತುಂಬಾ ನೋಡಿದೀವಿ. ಏನೋ ದೇವ್ರದಿಗೆ ಇಲ್ಲ, ನಮ್ಮ ಅದೃಷ್ಟ ಅಲ್ಲ, ನಾನ್ ಕೇಳ್ತಿರೋದು ಏನ್ ಗೊತ್ತಾ, ಇವನ್ ನಿಮಿಗೂ ಆ ತರದ್ ಇವಾಗ ಸಿನಿಮಾದಲ್ಲಿ ಇದೆಯಲ್ಲ ಲವ್ ಸ್ಟೋರಿ, ಅದೇ ರೀತಿ ನಿಮ್ಮ ನಿಜ ಜೀವನದಲ್ಲಿ ಸ್ಕೂಲ್ ಡೇ ಲವ್ ಸ್ಟೋರಿ ಏನಾರು ಇತ್ತಾ ಅಂತ? ಮೇಡಮ್, ಒಂದು ಕೋಟಿ ಕೊಟ್ರೆ ಸ್ಟೋರಿ ಹೇಳ್ಬಿಡ್ತೀನಿ, ಪ್ರೊಡ್ಯೂಸ್ ಮಾಡ್ಬಿಡ್ಬೋದು ನೀವು. ಆತರ ಕಥೆಗಳಿದೆ. ನೀವು ಇವಾಗ ಹೇಳಿದ್ರೆ 1 ಡಜನ್ ಇದೆ ಅಂತ. 1 ಡಜನ್ ಬೇಡ, ಯಾವ್ದಾದ್ರು ಒಂದ್ ಹೇಳಿ ಸಾಕು ನನಗೆ. ಸರಿ ಮ್ಯಾಮ್, ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕತೆ ಹೇಳ್ತೀನಿ. ಒಂದು ಸ್ಟೋರಿ ನಡೀತು, ಅಂದ್ರೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಆ ಕಡೆಯಿಂದ ಹುಡುಗಿ ಕಡೆಯಿಂದ ನೀನಂದ್ರೆ ಇಷ್ಟ, ಅದು ಇದು ಕ್ರಶ್ ಅಂತಿತ್ತು. ಟೈಮ್ ಪಾಸ್ ಜಾಲಿಯಾಗಿತ್ತು, ಜಾಲಿಯಾಗಿ ಒಳ್ಳೆ ಫ್ರೆಂಡು, ಮಜಾ ಚೆನ್ನಾಗಿತ್ತು. ಕೇರಳದ ಹುಡುಗಿ. ಹೋಗ್ಲಿ ಹೇಳೋಣ, ಸರ್ಪ್ರೈಸ್ ಕೊಡೋಣ ಅಂತ ಕೇರಳಕ್ಕೆ ಹೋದೆ ಮ್ಯಾಮ್. ಅಂದ್ರೆ ಅವ್ಳು ರಿಟರ್ನ್ ಟ್ರೈನ್ ಅಲ್ಲಿ ಆ ಟ್ರೈನ್ ಟಿಕೆಟ್ ಕಳ್ಸಿದ್ದು. ನಾನು ಅದೇ ಟ್ರೈನ್ ಅಲ್ಲಿ ಇನ್ನೊಂದು 2 ಟಿಕೆಟ್ ಬುಕ್ ಮಾಡಿ ಸರ್ಪ್ರೈಸ್ ಮಾಡೋಣ ಅಂತ ಹೋದೆ. ಶಾಕ್ ಆದೆ. ಕಿಟಕಿಯಿಂದ ನೋಡಿದ್ರೆ ಅವಳು ಬಾಯ್ ಫ್ರೆಂಡ್ ತಪ್ಕೊಂಡು ಬಾಯ್ ಬಿಡಕ್ ಆಗ್ತಿಲ್ಲ, ಹೋಗಕ್ ಆಗ್ತಿಲ್ಲ. ನೀವು ಅವಳನ್ನ ಮನೆಗ್ ಬಿಡಕ್ಕಂತ ಹೊರಟಿದ್ರಾ? ಅವಳು ಕೇರಳ ಅಲ್ಲಿ ಇದ್ದಾಳೆ, ಬೆಂಗಳೂರು ವಾಪಸ್ ಬರ್ತಿದ್ದಾಳೆ. ನಾನು ಹೋಗಲ್ಲಿ ಅವಳು ಗೊತ್ತಿಲ್ಲ, ಸರ್ಪ್ರೈಸ್ ಕೊಡೋಣ 2 ಟಿಕೆಟ್ ಇಟ್ಟಿದ್ವಿ. ಏನೇನೋ ಟ್ರೈನ್ ಲವ್ ಸ್ಟೋರಿಗಳು ನಮ್ದು ಇರ್ತದೆ, ಒಂದ್ ಸಗರಾಗಿರುತ್ತೆ ಅಂತ ಏನೋ ಎಕ್ಸ್ಪೆಕ್ಟೇಷನ್ ಅದೇ. ಏನ್ ಮಾಡೋದು, ಕಿಟಕಿಯಿಂದ ನೋಡಿದ್ರೆ ಅವಳು ಅವಳ ಬಾಯ್ ಫ್ರೆಂಡ್. ಪಾಪ ಸೆಂಟಿಮೆಂಟ್ಸ್ ಇದು. ಅವ್ನು ಅಳ್ತಾವಳೆ, ಅವಳು ಅಳ್ತಾವಳೆ, ನಿನ್ ಬಿಟ್ಟು ಹೋಗಲ್ಲ ಚಿನ್ನು, ಅದು ಇದು ಅಂತೆಲ್ಲ. ಇಲ್ಲ, ನಾನು ಹೋಗ್ಲೇಬೇಕು ಅಂತ ಅವಳು. ಬಾಮ್ಮ ಒಳಗಡೆ ಐತೆ ನಿಂಗೆ ಅಂತ ಅನ್ಕೋತಿದ್ದೆ. ಬಟ್ ಈಗೇನಿಲ್ಲ ಮ್ಯಾಮ್. ಅದೆಲ್ಲ ನೋಡಿದ್ಮೇಲೆ ಜೀವನದಲ್ಲಿ ಮೂವಿಯಲ್ಲಿ ಹಾಕಿದ್ದಾರೆ ಅಷ್ಟೇ. ಓಕೆ, ನಿಮಗೆ ಐಶ್ವರ್ಯ ಅವರೇ, ನಿಮಗೆ ಇತ್ತಾ ಯಾವ್ದಾದ್ರು ಸ್ಕೂಲ್ ಡೇ ಲವ್ ಸ್ಟೋರಿ? ಆಬ್ವಿಯಸ್ಲಿ ಫಸ್ಟ್ ಮೊದಲನೇ ಒಂದು ಪ್ರೀತಿ ಅಥವಾ ಕ್ರಶ್ ಅಂತ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಸ್ಕೂಲ್ ಟೈಮ್ ಅಲ್ಲಿ ಇದ್ರು ಆತರ ಯಾರೊಬ್ರು, ಯಾವತ್ತೂ ಹೇಳ್ಕೊಂಡಿರ್ಲಿಲ್ಲ. ಬಟ್ ನಂದು ಮೇಘ್ನಾ ಅಟ್ಲೀಸ್ಟ್ ಸ್ಕೂಲ್ ಟೈಮ್ ಅಲ್ಲಿ ಕ್ಯಾರೆಕ್ಟರ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಫಸ್ಟ್ ಬೆಂಚ್ ಅಲ್ಲಿ ಕೂರ್ತಿದ್ದೆ, ತುಂಬಾ ಓದ್ತಿದ್ದೆ. ಬಟ್ ಹೈಲೈಟ್ ಇದ್ರಲ್ಲಿ ಏನಂದ್ರೆ ನಂಗೆ ಸಿಹಿ ಕಹಿ ಚಂದು ಸರ್ ಟೀಚರ್ ಆಗಿ ಬಂದ್ರು. ಸೊ ಅದೇ ನಂಗೆ ತುಂಬಾ ಹೈಲೈಟ್ ಆಗಿತ್ತು. ಆ ಹುಡುಗನ ಹೆಸರು ಹೇಳಕ್ ಹೇಳಿ ಪಾಪ. ಇವಾಗ ಅವ್ನು ಇಂಟರ್ವ್ಯೂ ನೋಡ್ಬಿಟ್ರೆ ಅಯ್ಯೋ ಆ ಹುಡುಗನು ನಿಮಗೆ ಕಾಳಾಗ್ತಾ ಇದ್ದಿದ್ರೆ ಮಿಸ್ ಮಾಡ್ಕೋಬಿಟ್ರಲ್ಲ. ಇವಾಗ ಹೆಂಡತಿ ಮಕ್ಳಿದ್ರೆ ಡಿವೋರ್ಸ್ ತಗೊಂಡ್ ಬರ್ತಾನೆ. ಮತ್ತೆ ಯಾರು ಬರಲ್ಲ, ಸರಿ ಹೋಗೋದು. ಇವಾಗ ಅವ್ರ ಮೇಲೆ ಏನಿಲ್ವಾ ನಿಮ್ಗೆ? ಇಲ್ಲ, ಇರಲ್ಲ. ಕಾಲೇಜಿಗೆ ಬಂಕ್ ಹೊಡೆದೆ ಆಚೆ ಸುತ್ತಾಡಕ್ಕೆಲ್ಲ ಹೋಗ್ತಿದ್ರ? ಓ ಡೆಫಿನೆಟ್ಲಿ. ನಾನಂತೂ ಬರೀ ಮೂವಿ ಥಿಯೇಟರ್ಸ್ ಇದ್ದೆ. ಹೀರೋ ಬರೋ ಮೂವಿ ಥಿಯೇಟರ್. ಒಂದೊಂದ್ ಡೇಗೆ ನಾನು 3-4 ಶೋಸ್ ನೋಡ್ತಾ ಇದ್ದೆ. ಬೆಳಗ್ಗೆ ಒಬ್ರೇನ ಏನೋ ಇನ್ನೊಬ್ರು ಬರ್ತಿದ್ರ? ಇಲ್ಲ, ಫ್ರೆಂಡ್ಸ್ ಜೊತೆ ಇರ್ತಿದ್ದೆ. ಯಾಕಂದ್ರೆ ಕಾಲೇಜ್ ಡೇಸ್ ತುಂಬಾ. ಅದನ್ನ ಕೇಳ್ತಿದ್ರು ಅವರು. ಪ್ಲೀಸ್ ನೋ, ಫ್ರೆಂಡ್ಸ್ ಹೂ ಆರ್ ಬಾಯ್ಸ್ ಗರ್ಲ್ಸ್ ಜೊತೆನೂ ಹೋಗ್ತಾ ಇದ್ದೆ. ಯಾಕಂದ್ರೆ ತುಂಬಾ ಮಜಾ ಮಾಡ್ತಿದ್ವಿ. ನಾನು ತುಂಬಾ ಬಂಕ್ ಮಾಡಿದೀನಿ. ಹೌದು, ಬಾಯ್ ಫ್ರೆಂಡ್ಸ್ ಇದ್ರು ಅಂದಿದ್ದ ಅನುಷಾ. ಬಾಯ್ಸ್ ಆರ್ ಫ್ರೆಂಡ್ಸ್ ಅಪ್ಪ, ಬಾಯ್ ಫ್ರೆಂಡ್ಸ್ ಇಲ್ಲ. ಸೊ ಅವ್ರ ಜೊತೆ ಎಲ್ಲ ಪಕ್ಕ ಬಂಕ್ ಅಂತೂ ಐ ಆಮ್ ಸಾರಿ ಯಾರು ನೋಡ್ತಾ ಇದ್ರೆ. ಮತ್ತೆ ನಾನು ಸರ್ಟಿಫಿಕೇಟ್ಸ್ ಎಲ್ಲ ಫೇಕ್ ಕೊಟ್ಟಿದ್ದೀನಿ. ಮತ್ತೆ ಇಲ್ಲ, ಮ್ಯಾನೇಜ್ ಆಗ್ತಿತ್ತು. ನಾವು ಸ್ವಲ್ಪ ಈ ಮಾಡ್ಲಿಂಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ಒಂಥರ ಟೀಚರ್ಸ್ಗೆ ಫೇವ್ರೇಟ್ ಇದ್ದೆ. ಸೊ ಸ್ವಲ್ಪ ಅದ್ರಲ್ಲೆಲ್ಲ ಕೊಡ್ತಾ ಇದ್ರು. ಓಕೆ, ನೀವು ಹೋಗ್ತಾ ಇದ್ರ ಕಾಲೇಜಿಗೆ? ನನ್ನ ಲೈಫಲ್ಲಿ ಇರೋ ರಿಗ್ರೆಟ್ ಅಂದ್ರೆ ಯಾವತ್ತೂ ಕಾಲೇಜಿಗೆ ಬಂಕ್ ಕೊಡೋದಿಲ್ಲ. ನಂದೆಲ್ಲ ಅಫಿಷಿಯಲ್ ಬಂಕ್ಸ್. ಅಂದ್ರೆ ಬೇರೆ ಕಾಲೇಜ್ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಿದ್ವಿ. ಟೀಚರ್ಸೇ ಕಳಿಸ್ತಾ ಇದ್ರು, ಪರ್ಮಿಷನ್ ಲೆಟರ್ ಎಲ್ಲ ಕೊಟ್ಟು ಹೋಗ್ಬಾಪ ಅಂತ. ಅಂದ್ರೆ ನಾನು ತುಂಬಾ PUC ನಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್, ಕಾಲೇಜ್ ರೆಪ್ರೆಸೆಂಟೇಟಿವ್. MBA ಅಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್, ಕಾಲೇಜ್ ರೆಪ್ರೆಸೆಂಟೇಟಿವ್. ಟೀಚರ್ಸ್ ನಾನು ಬಂಕ್ ಮೇಡಮ್ ಕರೀತಾ ಇದ್ರೆ ಬೇರೆ ಕ್ಲಾಸಲ್ಲಿ ಸರ್ರು ಅಂದ್ರೆ ಕಳ್ಸ್ಬಿಡೋರು. ಅಂದ್ರೆ ಆ ರೇಂಜಿಗೆ ನಂಬಿಕೆ ಇರೋದು. ಹೌದಾ ನಿಜ ಅಂತಾನು ಕೇಳೋದಿಲ್ಲ.
ನಾನು ಲೀವ್ ಆಗಿ ಕಾಲೇಜಿಗೆ ಬಂದಿಲ್ಲ ಅಂದ್ರೆ ಕಾಂಪಿಟೇಷನ್ ಅಲ್ಲಿ ಇದ್ದಾನೆ ಅಂತ ನೆಕ್ಸ್ಟ್ ಡೇ ಸರ್ಟಿಫಿಕೇಟ್ ತಗೊಂಡ್ ತೋರಿಸ್ತಿದ್ದೆ, ಗೆದ್ಕೊಂಡ್ಬಂದಿರೋದಿಲ್ಲ. ಒಳ್ಳೆ ಆತರ ಎಂಜಾಯ್ ಮಾಡಿದೀನಿ, ಬೇರೆ ತರನೇ ಎಂಜಾಯ್ ಮಾಡಿದೀನಿ, ಬಂಕ್ ಮಾಡಿ ಇದಿರ್ಲಿಲ್ಲ. ನಾನು ಆನೆಸ್ಟ್ ಆಗಿ ಹೇಳ್ದೆ, ಬಟ್ ನಾನು ಗ್ರೇಡ್ಸು ನಂದು ಹಂಗೆ ಇರ್ತದೆ, 80+ ಇರ್ತಾ ಇತ್ತು. ಸೊ ಅದಕ್ಕೇನೆ ದೇವರಲ್ಲಿ ಆಲ್ ಓಕೆ. ನಂದು ಇವಾಗ ಫಿಲ್ಮ್ ಏನೇ, ನಂದು ಗ್ರೇಡ್ಸ್ ಏನೇ, ಆಲ್ವೇಸ್ A+. ಅಕ್ಕಪಕ್ಕ ಬೇರೆ ಇಬ್ರು ಹುಡುಗಿಯರು ಬೇರೆ ಕೂತಿದ್ದಾರೆ. ಅನುಷಾ ಐಶ್ವರ್ಯ AA. A+ ಯಾವಾಗ? ಪ್ಲಸ್ ಇಲ್ಲ, ಪ್ಲಸ್ ಅಲ್ಲಿ ಹಾಕ್ಬೇಕಷ್ಟೇ ಅವರು. ಓಕೆ, ಐಶ್ವರ್ಯ ಅವರೇ ನಿಮ್ದು? ನಾನು ಇವ್ರು ಹೇಳ್ದಂಗೆ ಸಾಕಷ್ಟು ಬಂಕ್ ಹೊಡೆದಿದ್ದೀನಿ, ಬಟ್ ಮೋಸ್ಟ್ಲಿ ಅದು ನಾನು ಡಾನ್ಸ್ ಟೀಮಲ್ಲಿ ಇದ್ದೆ ಅಥವಾ ಮಾಡ್ಲಿಂಗ್ ಟೀಮಲ್ಲಿ ಮತ್ತೆ ಡ್ರಾಮಾ ಟೀಮಲ್ಲಿ ಇದ್ದೆ. ಸೊ ಪರ್ಮಿಷನ್ ಸಿಕ್ತಿತ್ತು ಆಚೆ ಹೋಗಿ ಕ್ಲಾಸ್ ರೂಮ್ ಅಫಿಷಿಯಲ್ ಬಂಕ್. ನಾನು ಅಫಿಷಿಯಲ್ ಅನ್ಅಫಿಷಿಯಲ್ ಮಾಡಿದೀನಿ ಆಬ್ವಿಯಸ್ಲಿ ಫ್ರೆಂಡ್ಸ್ ಜೊತೆ ಸುತ್ತಾಡಕ್ಕೆ. ಅನ್ಅಫಿಷಿಯಲ್ ಬಂಕ್ ಅನ್ಅಫಿಷಿಯಲ್ ಬಂಕ್ ಮಾಡೋ ಅವಶ್ಯಕತೆ ಇಲ್ಲ, ಅಫಿಷಿಯಲ್ ಕೊಡ್ತಿದ್ರಲ್ಲ ಹೋಗಪ್ಪ ಅಂತ. ಬಟ್ ಅದು ಅಫಿಷಿಯಲ್ ರೀಸನ್ಸ್ ಗಾಯ್ತು, ನೀವು ಅನ್ಅಫಿಷಿಯಲ್ ರೀಸನ್ ಏನಾದ್ರು ಇಟ್ಕೊಂಡು. ಬಟ್ ಬಂಕ್ ಕೊಡ್ದಾಗ 3 ಜನಕ್ಕೂ ಯಾವ ರೀತಿ ಫೀಲ್ ಕೊಡ್ತಾ ಇತ್ತು? ಲೈಕ್ ಇವೇನ್ ಹೆಂಗಾಗ್ತಿತ್ತು ಅಂದ್ರೆ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ನಿದ್ದೆ ಬರೋದು ಅದನ್ನೆಲ್ಲ ತಪ್ಪಿಸ್ಕೊಳಕ್ ಯಾವ ರೀತಿ ಫೀಲ್ ಕೊಡ್ತಿತ್ತು ಬಂಕ್ ಹಾಕ್ದಾಗ? ಕ್ಲಾಸ್ ಬೋರ್ ಹೊಡಿತಿದ್ರೆ ಏನ್ ಮಾಡ್ತೀರಾ ಅಂತ ನನ್ನ ಕೇಳಿ, ಯಾಕಂದ್ರೆ ನಾನು ಬಂಕ್ ಮಾಡಲ್ಲ. ಹೇಳಿ, ಅಲ್ಲೇ ಹಿಂಗ್ ಹಿಡ್ಕೊಂಡ್ ಮಲ್ಕೊಂಡ್ಬಿಡ್ತಿದ್ರೇನೋ? ಯಾವತ್ತು ಮಲಗಿದಿಲ್ಲ, 3ನೇ ಬೆಂಚು 2ನೇ ಬೆಂಚ್ ಸ್ಟೂಡೆಂಟ್ ನಾನು. ಟಾಪರಾ ನೀವು? ಇಲ್ಲ ಮೇಡಮ್, ಫಸ್ಟ್ ಬೆಂಚ್ ಅಲ್ಲಿ ಇದ್ರೆ ಚೆನ್ನಾಗಿರ್ತದೆ. ನನಗೆಲ್ಲ ಇಂಟ್ರಾಕ್ಷನ್ ಇರ್ತದೆ ಕ್ಲಾಸ್ ಟೀಚರ್ ಜೊತೆ. ನಮ್ ಸರ್ಗಳಲ್ಲಿ ಇವಾಗ ಈ ಟ್ರೈಲರ್ ನೋಡ್ಬಿಟ್ಟು ನೀನಾ ಅಲ್ವಾ ಅಂತ ಡೌಟ್ ಇತ್ತು, ಯಾವಾಗ್ಲೂ ಫಸ್ಟ್ ಬೆಂಚ್ ಅಲ್ಲಿ ಇನ್ನೊಂದ್ ಆಗಿದ್ದೆ. ಸರಿ, ನಾನು ಒರಿಜಿನಲ್ ಕ್ಯಾರೆಕ್ಟರ್ ಬೇರೆ, ಅಲ್ಲಿ ಬಾರ್ಡರ್ ಕ್ಯಾರೆಕ್ಟರ್ ಬೇರೆ. ಫಸ್ಟ್ ಬೆಂಚ್ ಅಲ್ಲೂ ಮಜಾ ಮಾಡ್ಬೋದು, ಆದ್ರೆ ಲಾಸ್ಟ್ ಬೆಂಚ್ ಅಲ್ಲಿ ಸ್ಕೂಲ್ ಟೈಮ್ ಅಲ್ಲಿ ಇದ್ದೆ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಬೆಂಚ್ ಕೆಳಗಡೆ ಮಲ್ಕೊಂಡ್ಬಿಡವನು, ಗೊತ್ತಾಗದೇ ಇಲ್ಲ ಸರ್ಗೆ. ನಾವು ಹಿಂದಗಡೆ ಕೂತ್ಕೊಂಡ್ಬಿಟ್ರೆ ತಿಂತ ಇದ್ರೇನು ಗೊತ್ತಾಗದೇ ಇಲ್ಲ. ಅದ್ ನಾರ್ಮಲ್ ಆಗಿ ಅದ್ ಮಾಡ್ತಾರೆ ಕಾಲೇಜ್ಗಳಲ್ಲಿ, ನಾರ್ಮಲ್ ಆಗಿ ಹೊಡೆದಾಗ. ಕೆಳಗಡೆನಾ? ಹಾ, ಕೆಳಗೆ ಮಲ್ಕೊಂತಾರೆ. ನಮ್ ಕಾಲ್ಗಳೆಲ್ಲ ಮಧ್ಯೆ ಅವ್ನ ಕಾಲ್ ಇರೋದು, ಆ ಕಡೆ ತಲೆ ಇರೋದು. ಇದ್ ಮಲ್ಕೊಳ್ಳೋದು ನಾನು ಫಸ್ಟ್ ಟೈಮ್ ಕೇಳಿದ್ದೆ. ಈ ತಿಂಡಿ ಸ್ನಾಕ್ಸ್ ಎಲ್ಲ ತಿಂತಾ ಕ್ಲಾಸ್ ಅಲ್ಲಿ 80 ಜನ ಇದ್ರು ಮ್ಯಾಮ್. ವಿಜಯ ಹೈಸ್ಕೂಲ್ ಇದು 8ನೇ ಕ್ಲಾಸ್ ಅಲ್ಲಿ. ಈ ಬಂಕ್ಗಳು ಈ ಆಟಗಳು ಅವಾಗ ಆಡಿದ್ವಿ. ಅದಾದ್ಮೇಲೆ ತಪ್ಪು ಇವೆಲ್ಲ ಅಂತ ಇವ್ರ ಕಾಲೇಜಲ್ಲಿ ನೋಡಿ ಎಲ್ಲಾರು ಒಂದ್ ಏಜ್ ಅಲ್ಲಿ ನೋಡೋದು, ನಾವು ಮುಂಚೆ ಎಲ್ಲರೂ ದೊಡ್ಡ ಏಜ್ ಅಲ್ಲಿ ನೋಡೋದು, ನಾನು ಚಿಕ್ಕ ಏಜ್ ಅಲ್ಲಿ ನೋಡ್ಬಿಟ್ಟಿದ್ದೆ. ಅದೇ ಇವ್ರಿಗೆ ಗೊತ್ತಾಯ್ತಾ, ಎಕ್ಸ್ಪೀರಿಯನ್ಸ್ ಎಲ್ಲ ಬೇಗ. ನಮ್ದು ನಾರ್ಮಲ್ ಏಜ್ ಅಲ್ಲಿ ಏನೇನ್ ಆಗ್ಬೇಕು ಅದು ಅದಾಗ್ತಾ ಇತ್ತು. ಓಕೆ, ನಿಮಗೆ ಐಶ್ವರ್ಯ ಅವರೇ? ಒಂಥರ ಹೆಂಗ್ ಹೇಳೋದು, ಆ ಫೀಲಿಂಗು ಎಲ್ಲಾರು ಕೂತ್ಕೊಂಡು ಓದ್ತಾ ಇದಾರೆ, ಆಚೆ ಹೋಗಕ್ ಆಗಲ್ಲ, ಬಟ್ ನಮ್ಗ್ ಪರ್ಮಿಷನ್ ಸಿಕ್ತಿತ್ತು ಆಚೆ ಹೋಗಕ್ಕೆ. ಸೊ ಒಂಥರ ಖುಷಿಯಾಗಿತ್ತು. ಅವ್ರು ಚೆನ್ನಾಗಿದೆ ಹಂಗಿದ್ರೆ. ಯಾವ ಕಾಲೇಜ್ ಹೇಳಿ ಒಂಚೂರ? RNSIT. ಇನ್ಯಾರಾದ್ರೂ ಬಂಕ್ ಕೊಡ್ಬೇಕಂದ್ರೆ ಆ ಕಾಲೇಜಿಗೆ ಜಾಯ್ನ್ ಆಗಿ. ಬಟ್ 70% ಅಟೆಂಡೆನ್ಸ್ ಯಾವಾಗ್ಲೂ ಇರ್ತಿತ್ತು. ನಂದು ಹಂಗೆ, ನನ್ಗೊಂದು 80% ಎಲ್ಲ ಅಟೆಂಡೆನ್ಸ್ ಇರ್ತಾ ಇತ್ತು. ಹಂಗೆ ಅದು ಅಟೆಂಡೆನ್ಸ್ ಇಲ್ಲ ಅಂದ್ರೂ ಅದನ್ನು ಮ್ಯಾನೇಜ್ ಆಗ್ತಾ ಇತ್ತು. ಹೆಂಗೋ ನಾನು ಹೇಳ್ದಂಗೆ, ನಾನು ಓದಿದ್ದು ದಯಾನಂದ ಸಾಗರ್ ಕಾಲೇಜಲ್ಲಿ DS ATM. ಬಟ್ ಬಂಕ್ ಹೊಡೆದು ಸ್ವಲ್ಪ ಹೊತ್ತು ಹೋದ್ರೆ ನಾವು ನಮ್ಮ ಕಾಲೇಜ್ ಬಗ್ಗೆ ಪ್ರಪೋಸ್ ಮಾಡ್ದಂಗೆ ಆಗುತ್ತೆ. ಇಲ್ಲ ಇಲ್ಲ, ನಾನು ಹೇಳ್ಬಿಡ್ತೀನಿ, ನೀವು ದಯಾನಂದ ಸಾಗರ್ ಹೇಳಿದ್ರೆ ನೀವು RNSIT ಯೂನಿವರ್ಸಿಟಿ. ಬಟ್ ನಂಗಂತೂ ತುಂಬಾ ಕಿಕ್ ಕೊಡ್ತಾ ಇತ್ತು. ನಾನು ಯಾವಾಗೆಲ್ಲ ಬಂಕ್ ಮಾಡಿ ಹೋಗ್ತಿದ್ದೆ, ನಾನು ನಿಜವಾಗ್ಲೂ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದೆ. ವರ್ತ್ ಇಟ್ ಬಂಕ್ಸ್ ನಂದು. ಓಕೆ ಡನ್. ನಂಗಿದ್ರೆ ನಟನೆಗೆ ಬರ್ಬೇಕಂತ ಯಾಕೆ ಅನಿಸ್ತು ಅನುಷ್ ಅವರಿಗೆ? ನನಗೆ ಇದು ಚೈಲ್ಡ್ಹುಡ್ ಇಂದ ನನಗೆ ಇದಿರೋ ಡ್ರೀಮ್. ಇದೇನೋ ಸಡನ್ ಆಗಿ ಆಗಿರೋದಲ್ಲ, ಇತ್ತು. ಸೊ ನಾನು ಮಾಡ್ಲಿಂಗ್ ಇಂದ ಸ್ಟಾರ್ಟ್ ಮಾಡ್ದೆ. ನಾನು ಹೇಳ್ದಂಗೆ ಕಾಲೇಜ್ ಓದ್ತಿರುವಾಗ ಮಾಡ್ಲಿಂಗ್ ಟೀಮ್ಸ್ ಇತ್ತು. ಸೊ ಪ್ಯಾಜೆಂಟ್ ಶೋಸ್ ಇತ್ತು, ಅದೆಲ್ಲ ಅಟೆಂಡ್ ಮಾಡ್ತಿದ್ದೆ. ಆಡ್ ಫಿಲ್ಮ್ಸ್ ಇತ್ತು, ಜ್ಯುವೆಲ್ರಿ ಶೂಟ್ಸ್ ಇತ್ತು, ಇದೆಲ್ಲ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಕಾಂಟ್ಯಾಕ್ಟ್ ಸಿಕ್ತು. ಆಕ್ಟರೇ ಆಗ್ಬೇಕಿತ್ತು. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ವರ್ಕ್ಶಾಪ್ಸ್ ಇದೆಲ್ಲ ಅಟೆಂಡ್ ಮಾಡಿ ಒಂದ್ ಸ್ವಲ್ಪ ಪ್ರಿಪೇರ್ ಆಗಿ ಐ ಸ್ಟಾರ್ಟೆಡ್ ವಿತ್ ಶಾರ್ಟ್ ಫಿಲ್ಮ್ಸ್. ಅದಾದ್ಮೇಲೆ ತುಂಬಾ ಕಾಂಟ್ಯಾಕ್ಟ್ ಸಿಕ್ತು. ಹಂಗೆ ಈ ಟೀಮ್ಗೆ ಪರಿಚಯ ಆಯ್ತು ನನಗೆ. ಓಕೆ, ನಮ್ಮ ಸೌಭಾಗ್ಯ. ಸೌಭಾಗ್ಯನೇ, ಸೌಭಾಗ್ಯ ತರನೇ ಎಂಟ್ರಿ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಯಾಕೆ ಅನ್ನಿಸ್ತು? ಈ ಹಿಂದೆ ಏನಾದ್ರು ಸಿನಿಮಾಗಳು ಮಾಡಿದ್ರ? ಅವ್ರು ಯಾಕೆ ನಟನೆಗೆ ಪಾದಾರ್ಪಣೆ ಮಾಡಿದ್ರು? ಈ ನರ್ಸರಿಯಲ್ಲಿ ಇದ್ದಾಗ ರೈಮ್ಸ್ ಅಲ್ಲಿ ಒಂದು ಸ್ಕಿಟ್ ಮಾಡಿದ್ವಿ. ನಾನು ಗ್ರೀನ್ ಡ್ರೆಸ್ ಹಾಕಿದ್ದೆ, ನಮ್ಮ ತಮ್ಮ ರೆಡ್ ಡ್ರೆಸ್ ಹಾಕಿದ್ದೆ, ನೆನಪಿದೆ. 3rd ಸ್ಟ್ಯಾಂಡರ್ಡ್ ಅಲ್ಲಿ ಅಕ್ಬರ್ ರೋಲ್ ಮಾಡಿರೋ ಒಂದು ಸ್ಕಿಟ್ ಮಾಡಿದ್ದೆ, ಅದಿತ್ತು. 7th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಸ್ಕಿಟ್ ಮಾಡಿಸಿದ್ರು. ಪ್ಯೂಬರ್ಟಿ ವಾಯ್ಸ್ ಬೇರೆ ತರ ಇರ್ತಿತ್ತು ಆ ಟೈಮಲ್ಲಿ. ಸೊ ಮೈನ್ ಲೀಡ್ ಬೇರೆ ಇದ್ರು. ನನಗೆ ಅಪ್ರಿಸಿಯೇಷನ್ ತುಂಬಾ ಸಿಕ್ತು. ನನ್ನ ಟ್ಯಾಲೆಂಟ್ ಅದು ಅಂತ ನಂಗೆ ಗೊತ್ತಿರ್ಲಿಲ್ಲ. ನನ್ನ ಲೈಫ್ ಅಲ್ಲಿ ಎಲ್ಲ ನೋಡ್ಕೊಂಡ್ರೆ ಟೀಚರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಅವರೆಲ್ಲ ನನಗೆ ಅದ್ ಮಾಡಿಸಿದ್ರು. ನನ್ನಲ್ಲಿರೋ ಟ್ಯಾಲೆಂಟ್ ನ ಅವರೇ ತೆಗೆದಿದ್ದು. ಸೊ ಹಾಗೆ ಕಾಲೇಜಲ್ಲೂ ಅಷ್ಟೇ ಲೆಕ್ಚರರ್ ಸಪೋರ್ಟ್ ಮಾಡ್ತಿದ್ರು. ಇದು
ಹೆಂಗ್ ಹೇಳ್ಬೇಕು ಅಂದ್ರೆ PUC ನಲ್ಲೂ ಅಷ್ಟೇ ಇಂಡಿಪೆಂಡೆನ್ಸ್ ಡೇಗೆ ಒಂದು ಸ್ಕಿಟ್ ಮಾಡಿದ್ವಿ, ಅದನ್ನ ಡೀನ್ ಕಡೆಯಿಂದ ಅಪ್ರಿಸಿಯೇಷನ್ ಮಾಡಿದ್ರು ಅಂತ ಬಂದ್ ಸರ್ ಲೆಕ್ಚರರ್ಸ್ ಹೇಳೋರು. ವಿಮೆನ್ಸ್ ಡೇಗೆ ಒಂದು ಬೀದಿ ನಾಟಕ ಮಾಡಿದ್ವಿ, ಅದಕ್ಕೆ ಚಾನ್ಸಲರ್ ಸರ್ ಅಪ್ರಿಶಿಯೇಟ್ ಮಾಡಿದ್ರು. ಸೊ ಬೇಸಿಕ್ಲಿ ನನಗೆ ಟೀಚರ್ಸ್ ಇಂದಾನೇ ನನ್ನಲ್ಲಿರೋ ಟ್ಯಾಲೆಂಟ್ ಅನ್ನೋದು ಈ ತರ ಒಂದಿದೆ ಅಂತ ಆಚೆ ಬಂದಿದ್ದು. ಒಂದು ಡೈರೆಕ್ಟರ್ ಆಗ್ಬೋದು, ರೈಟರ್ ಆಗ್ಬೋದು ಅನ್ನೋದು ಆಕ್ಟಿಂಗ್ ಅಂತ ಗೊತ್ತಿತ್ತು. ಡೈರೆಕ್ಟರ್ ರೈಟರ್ ಅಂದ್ರೆ ಇತ್ತು ನನ್ನಲ್ಲಿ, ಸಿಚುವೇಶನ್ ಇಂದ ಇದು ಆಚೆ ಬಂತಷ್ಟೇ. ಸೊ ಡೆಸ್ಟಿನಿ ಅಂತಾರೆ, ಆ ತರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ನನ್ನಲ್ಲಿರೋ ಆಕ್ಟರ್ಗೋಸ್ಕರ ಒಂದು ರೈಟರ್ ಡೈರೆಕ್ಟರ್ ಜನ್ಮ ಕೊಟ್ರು ಅಷ್ಟೇ. ಜಾಸ್ತಿ ಈ ಸಿನಿಮಾ ನಿಮ್ ಲೈಫ್ ನ ಹೆಂಗೆ ಚೇಂಜ್ ಮಾಡ್ಬೋದು ಮ್ಯಾಮ್? ನೀವ್ರಿಬ್ಬರನ್ನ ಕೇಳ್ಬೇಕದು ನಮ್ಮಿಬ್ರನ್ನಲ್ಲ ಅವ್ರನ್ನೆಲ್ಲ ಆಡಿಯನ್ಸ್ ಡಿಸೈಡ್ ಮಾಡ್ಬೇಕು. ನಮ್ಗೆ ನಾವೇ ಪುಟ್ ಆಲ್ ಆರ್ ಎಫರ್ಟ್ಸ್ 100% ವರ್ಕ್ಶಾಪ್ಸ್ ಆಗ್ಲಿ, ರಿಹರ್ಸಲ್ಸ್ ಆಗ್ಲಿ ಎಲ್ಲ ಮಾಡ್ಕೊಂಡು ಪ್ರಾಪರ್ ಐಡಿಯಾ. ನಾನು ಹೇಳ್ತೀನಿ ಮ್ಯಾಮ್, ಈ ಸಿನಿಮಾ ಹಿಂಗ್ ಚೇಂಜ್ ಮಾಡ್ಬೋದು ಅಂತ. ನಾನು ಏನ್ ಆಕ್ಟ್ ಮಾಡಿ ಇವರು ಸಕ್ಕದಾಗಿ ಹತ್ತಿದ್ದಾರೆ, ಸಕ್ಕದಾಗಿರೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಏನ್ ಅಳ್ತಾರೆ, ಗ್ಲಿಸರಿನ್ ಇಲ್ದೆ ಅಳ್ತಾರೆ. ಹಂಗಿದ್ರೆ ಇಲ್ಲ, ದುಡ್ಡು ಕೊಡ್ಬೇಕು ನೀವು, ಫ್ರೀಯಾಗಲ್ಲ. ಎಷ್ಟು ಕೊಡ್ಬೇಕಾಗತ್ತೆ ಗಳಿಸಕ್ಕೆ? ಇಲ್ಲ ಮ್ಯಾಮ್, ಇವಾಗ ಇದು ಜಾಸ್ತಿ ಆಗಿದೆ ರೆಮ್ಯುನರೇಷನ್. ಇವಾಗ ಬೂಸಾನ್ ಫಿಲ್ಮ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವ್ರ ಫಿಲ್ಮ್ ಡೋಂಟ್ ಟೆಲ್ ಮದರ್ ಪ್ಲೇ ಆಗಿದೆ ರೀಸೆಂಟ್ ಆಗಿ. ಅವಾಗಿಂದ ರೆಮ್ಯುನರೇಷನ್ ಚಾರ್ಜಸ್ ಎಲ್ಲ ಡಬಲ್ ಟ್ರಿಬಲ್ ಆಗಿದೆ. ಕ್ಯಾಬ್ ಇಲ್ಲ, ಇವಾಗ ಫ್ಲೈಟ್. ಐಶ್ವರ್ಯ ಅವ್ರದ್ದು ಇದು 3ನೇ ಸಿನಿಮಾ. ಹೆಂಗೆ ಈ ಸಿನಿಮಾ ಇಂದ ಲೈಫ್ ಚೇಂಜ್ ಆಗ್ಬೋದು? ನಂಗೆ ಅದೊಂದು ನಾನು ಏನ್ ಕಲ್ತಿದ್ದೀನಿ ಅಂದ್ರೆ, ಒಂದೊಂದು ಪ್ರಾಜೆಕ್ಟ್ ಮಾಡಿದಾಗ್ಲೂ ಅದಾದ್ಮೇಲೆ ಏನೋ ಎಕ್ಸ್ಪೆಕ್ಟೇಷನ್ ಇರಲ್ಲ ನಂಗೆ. ಇಲ್ದೇ ಇದ್ರೇನೆ ನಂಗೆ, ಇಲ್ಲಾಂದ್ರೆ ಡಿಸಪಾಯಿಂಟ್ಮೆಂಟ್ ಆಗ್ಬೋದು ಆಮೇಲೆ. ಸೊ ಒಂದೊಂದು ಪ್ರಾಜೆಕ್ಟು ನಾನು ಫಸ್ಟ್ ಪ್ರಾಜೆಕ್ಟ್ ತರಾನೇ ಟ್ರೀಟ್ ಮಾಡಿ ಫುಲ್ ಎಫರ್ಟ್ ಹಾಕಿ ನನ್ನ ಕಡೆಯಿಂದ ಎಷ್ಟು ಚೆನ್ನಾಗಿ ಮಾಡ್ಬೋದು ಮಾಡ್ತೀನಿ. ಅದಾದ್ಮೇಲೆ ಏನ್ ನಡೆಯುತ್ತೆ ಅಂತ ಆಡಿಯನ್ಸ್ ಬಿಟ್ಟಿದ್ದು. ಇಲ್ಲ, ಅದಕ್ಕೆ ನಾನು ಆಡ್ ಮಾಡಿ ಹೇಳಲ್ಲ. ಅವರು ಫಸ್ಟ್ ಆಫ್ ಆಲ್ ನಮ್ಮ ಫಿಲ್ಮ್ ಟೈಮ್ಗಿನ ಮುಂಚೆನೆ ಭಯಂಕರ ಆಡ್ಸ್ ಎಲ್ಲೆಲ್ಲೂ ಅವರೇ ಕಾಣಿಸ್ತಿದ್ರು. ಒಂದು ಇದಿದೆ, ಇವಾಗ ಒಂದು ಡೋಂಟ್ ಟೆಲ್ ಮದರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಯ್ತು, ನಮ್ದೊಂದು ಪ್ರೇಮ ಮಧುರಂ ಫಿಲ್ಮು ಆಯ್ತು. ಯಾವ್ದೋ ಒಂದು ಸಣ್ಣ ಶಾರ್ಟ್ ಫಿಲ್ಮ್ಗೆ ಆಡಿಷನ್ ಕೊಡಕ್ಕೆ ಇಂಟ್ರೆಸ್ಟೆಡ್ ಇದ್ದಾರೆ. ಬೇಸಿಕ್ಲಿ ಬಾಮ ನೀನ್ ಮಾಡಿದ್ರೆ ಕನೆಕ್ಟ್ ಅಥವಾ ಕ್ಯಾರೆಕ್ಟರ್ ಅಲ್ಲಿ ಏನೋ ಒಂದು ಕನೆಕ್ಟ್ ಆಗ್ಬೇಕು. ಸೊ ಅವ್ರಿಗೆ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಇದೆಲ್ಲ ಏನಿಲ್ಲ. ಶಿ ಇಸ್ ಡೂಯಿಂಗ್ ಫಾರ್ ದ ಪ್ಯಾಷನ್. ನನಗೆ ಆ ಸ್ಟೋರಿ ಇಷ್ಟ ಆಯ್ತು, ನನಗೆ ಇದು ಮಾಡ್ತು ಅಂದ್ರೆ ಅದು ಶಾರ್ಟ್ ಫಿಲ್ಮ್ ಆದ್ರೂ ಆಗ್ಬೋದು, ಫಿಲ್ಮ್ ಆದ್ರೂ ಆಗ್ಬೋದು, ನಾನು ಆಕ್ಟ್ ಮಾಡಬೇಕು, ಆ ಥರ ಒಂದು ಇದು ಅವ್ರ ಇದು ಮೈಂಡ್ ಸೆಟ್. ಓಕೆ. ಈವನ್ 3 ಜನಕ್ಕಾಗಿರ್ಬೋದು, ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ನಿಮ್ಮ ಮೈಂಡ್ ಸೆಟ್ಗೆ ಓಕೆ ಈ ಪಾತ್ರ ನಾನು ಮಾಡ್ಬೋದು ಅನ್ಸುತ್ತೆ. ಕೆಲವೊಂದೊಂದ್ಸರಿ ಅನ್ಸುತ್ತೆ ಇಲ್ಲ ಈ ಪಾತ್ರಕ್ಕೆ ನಾನು ಅಷ್ಟೊಂದು ಸೂಟಬಲ್ ಆಗಲ್ವೇನೋ, ಆದರೂ ನಾನು ಇನ್ನೊಂದ್ಸೂರು ತೊಡಗಿಸ್ಕೊಂಡು ಮಾಡ್ಬೇಕು ಅನ್ನೋ 3 ಜನದ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ನಿಮ್ಮಿಂದ ಶುರು ಮಾಡ್ತೀವಿ. ಹೇಗೆ? ಸೊ ನನಗೆ ಫಸ್ಟ್ ಅದೇ ಒಂದು ಸ್ಮಾಲ್ ಆಡಿಷನ್ ಎಲ್ಲ ತಗೊಂಡು ಹಿಂಗೆ ಸೆಲೆಕ್ಟ್ ಆಗಿದ್ದು ನಾನು. ಅದಾದ್ಮೇಲೆ ನನಗೆ ಸ್ಟೋರಿ ಅವ್ರು ಹೇಳಿರೋದು. ಸೊ 1 ವಾರ ಆದ್ಮೇಲೆ ಸೆಲೆಕ್ಟ್ ಆದ್ಮೇಲೆ 1 ವಾರ ಆದ್ಮೇಲೆ ಸ್ಟೋರಿ ಏನಿದೆ, ಈ ಕ್ಯಾರೆಕ್ಟರ್ ಏನಿದೆ, ಈ ತರ ಅಂತ ಹೇಳಿದ್ರು. ಸ್ವಲ್ಪ ಡೌಟ್ ಇತ್ತು ನಂಗೆ ಮಾಡಕ್ ಆಗುತ್ತಾ ಇಲ್ವಾ ಅಂತ. ಬಟ್ ನಾನು ಆಡಿಷನ್ ಯಾವ ರೀತಿ ಕೊಟ್ಟಿದ್ದೆ ಅಂದ್ರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಆಲ್ರೆಡಿ ಆಡಿಷನ್ ನಾನು ಕೊಟ್ಟಿರೋ ಇದಕ್ಕೇನೆ ಸಮಥಿಂಗ್ ಸೂಟ್ ಆಗೋ ತರ ಇದೆ ಅನ್ನೋದಕ್ಕೆ ತಗೊಂಡ್ರು. ಅದಾದ್ಮೇಲೆ ನಾನು ಸ್ವಲ್ಪ ವರ್ಕ್ಶಾಪ್ಸ್ ಮಾಡಿ ಏನೆಲ್ಲ ಕರೆಕ್ಷನ್ಸ್ ಏನೆಲ್ಲ ಇನ್ನು ಎಕ್ಸ್ಟ್ರಾ ಆಗಿ ಇಂಪ್ರೂವೈಸೇಷನ್ ಅಲ್ಲಿ ಏನೆಲ್ಲ ಮಾಡ್ಕೊಬೋದು ಹಿಂಗ್ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ದ ಫಿಲ್ಮ್. ಓಕೆ. ನಿಮಗೆ ಹೆಂಗ ಅನ್ನಿಸ್ತಾ? ಮೇಡಮ್, ಅದು ಬಿಕಾಸ್ ಐ ಆಮ್ ರೈಟರ್, ಅದೊಂದು ರೀಸನ್. ಇಲ್ಲ ಡೈರೆಕ್ಟರ್ ನನ್ನಲ್ಲಿ ನಾನು ಕೆಲವೊಬ್ರು ಕತೆ ಬಂದು ಹೇಳಿದಾಗ ಕಥೆಯಲ್ಲಿ ಫಸ್ಟ್ ಲೂಪ್ ಹೋಲ್ಸ್ ಎಲ್ಲಿದೆ ಅಂತ ಗೊತ್ತಾಗ್ತಿತ್ತು. ಸೆಕೆಂಡ್ ಕ್ಯಾರೆಕ್ಟರ್ ನಾನು ಬಂದಾಗ ಗೊತ್ತಾಗ್ಬಿಡ್ತಿತ್ತು ಇದನ್ನ ಹಾನೆಸ್ಟ್ಲಿ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ, ರೆಫರೆನ್ಸಸ್ ಕೊಡ್ತಿದ್ದೆ. ಆ ಥರ ತುಂಬ ಒಳ್ಳೆ ಕತೆ ಕೇಳಿದಾಗ ಇಲ್ಲ ಸರ್ ನನ್ಕಿನ್ನ ಇವ್ರನ್ನ ತೊಗೊಂಡ್ರೆ ಚೆನ್ನಾಗಾಗುತ್ತೆ, ಅದು ಚಾಲೆಂಜಿಂಗ್ ಆಗಿ. ನನಗೆ ಚಾಲೆಂಜ್ ಅಂತ ನೋಡಲ್ಲ, ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀನಿ. ಕತೆಗೆ ಅದು ಒಳ್ಳೇದು, ಕತೆ ಇಂಪಾರ್ಟೆಂಟ್, ನಾನು ಸೂಟ್ ಆಗ್ತೀನಿ ಇಲ್ಲ ಅನ್ನೋದೇ ನಾನು ನೋಡೋದು. ನನ್ನ ಫಿಲ್ಮ್ಗೆ ನಾನು ಇದು ಮಾಡ್ಬೇಕಾಗಿ ಬಂದಾಗ ಫುಲ್ ಕತೆ ಬರ್ತಾದ್ಮೇಲೆ ಎಲ್ಲರ ಕತೆ ಹೇಳ್ತಿರ್ಬೇಕಾದ್ರೆ ಒಂದು ಅನ್ಸ್ಬಿಡ್ತು, ಗುರು ಇದು ಯಾವ್ದಾದ್ರು ಒಳ್ಳೆ ತೆಲುಗು ಡೈರೆಕ್ಟರ್ಗೆ ಹೈ ಬಜೆಟ್ ಇರೋರು ಕೊಟ್ಬಿಟ್ರೆ ಸಕ್ಕತ್ತಾಗಿರುತ್ತಲ್ಲ, ಇನ್ನೂ ಒಳ್ಳೆ ಕತೆ ಇದು ಅನ್ನೋ ನನಗೆ ಬಂದು ಹೇಳಿದ್ದೆ. ಅಂತ ಅನ್ಸ್ಬಿಡುತ್ತೆ, ಯಾರದ್ ಬೇರೆ ಹೀರೋ ಬೇರೆ ಇವರು ದೊಡ್ಡದಾಗ ಕೊಟ್ರೆ ಆತರ ಫೀಲಿಂಗ್ ನಂದು. ನನ್ನ ಕತೆಗೆ ನನ್ನ ಕೈಯಲ್ಲಿ ಕಂಟ್ರೋಲ್ ಇರೋದಕ್ಕೆ ನಾನು ಆತರ ಯೋಚನೆ ಮಾಡ್ತಿದ್ದೆ. ಕತೆ ಗೆಲ್ಬೇಕು, ಕತೆ ಆಡಿಯನ್ಸ್ಗೆ ರೀಚ್ ಆಗ್ಬೇಕು. ಸೊ ರೈಟರ್ ಇಂದ ಡೈರೆಕ್ಟರ್ ಅದಾದ್ಮೇಲೆ ನಂದು ಪರ್ಸನಲ್ ನಂದೇನಂತ ನಾನು ನೋಡೋದು. ನನಗೆ ಒಳ್ಳೇದಾಗತ್ತ ನೋಡಲ್ಲ, ಕತೆಗೆ ಒಳ್ಳೇದಾಗತ್ತ ನೋಡ್ತೀನಿ. ಓಕೆ. ಐಶ್ವರ್ಯ ಅವ್ರಿಗೆ ಕತೆ ಹೇಳಿದಾಗ ಅನ್ಸ್ತಾ ನಿಮಗೆ ನಾನು ಮಾಡಬಲ್ಲೆ ಇದು, ಇಲ್ಲ ಅಂದ್ರೆ ಇನ್ನೂ ಒಂಚೂರು ತೊಡಗಿಸ್ಕೋಬೇಕು ಈ ಪಾತ್ರದಲ್ಲಿ ಅಂತ? ಸೊ ನಂಗೆ ಸ್ಕ್ರಿಪ್ಟ್ ಓದಿದಾಗ ನಂಗೆ ತುಂಬಾನೇ ಇಷ್ಟ ಆಯ್ತು. ಮೇಘ್ನಾ
ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಯಾಕಂದರೆ ಸ್ಕೂಲ್ ಟೈಮಿಂದ ಅವಳು ಫುಲ್ ಜರ್ನಿ ತೋರಿಸಿದ್ದಾರೆ. ಒಂದು ಹುಡುಗಿ ಬೆಳೆಯೋತ್ತಿಗೆ ಹೆಂಗಿರ್ತಾಳೆ, ಒಂದಷ್ಟು ಕಾನ್ಫಿಡೆನ್ಸ್ ಹೆಂಗೆ ಬರುತ್ತೆ. ಸೊ ತುಂಬ ಶೇಡ್ಸ್ ಇದೆ ಆ ಕ್ಯಾರೆಕ್ಟರ್ಗೆ. ಸೊ ಅದು ನಂಗೆ ತುಂಬಾ ಇಷ್ಟ ಆಯಿತು. ಬಟ್ ನಾನು ಮೇಘ್ನ ಒಂದೇ ತರ ಇದೀವಿ ಅಂತ ಹೇಳಕ್ಕಾಗಲ್ಲ. ತುಂಬಾನೇ ಚಾಲೆಂಜಿಂಗ್ ಆಗೇ ಇತ್ತು, ಲೈಕ್ ಸ್ವಲ್ಪ ಔಟ್ ಆಫ್ ದ ಕಂಫರ್ಟ್ ಝೋನ್. ಬಟ್ ಅದೇ ಅನೂಪ್ ಅಂತ ಆಕ್ಟಿಂಗ್ ಕೋಚ್ ಇದ್ರು. ಸೊ ಇಂಪಾರ್ಟೆಂಟ್ ಸೀನ್ಸ್ ಎಲ್ಲ ಮುಂಚೆನೆ ರಿಹರ್ಸ್ ಮಾಡ್ಬಿಟ್ಟು ಸೆಟ್ ಹೋಗ್ತಿದ್ವಿ. ನನಗೆ ಅಳೋದ್ ಬರ್ತಿರ್ಲಿಲ್ಲ, ಇವ್ರಿಗೆ ಕಾಮಿಡಿ ಮಾಡೋದು ಕಷ್ಟ ಆಗ್ತಿತ್ತು. ಮಾಡ್ತಿದ್ರು ಬಟ್ ಟೈಮಿಂಗ್ ಆಯ್ದಿಲ್ಲ, ಕಷ್ಟ ಆಗ್ತಿತ್ತು. ಬೇರೆ ಅಳು ಅಂದ್ರೆ ಭಯಂಕರ ಮಾಡ್ಬಿಡ್ತಿದ್ರು. ಸೊ ನಮ್ ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡೇ ನಾವು ಮಾಡಕ್ಕಾಗಿತ್ತು. ನನ್ಗೆ ಅನೂಪ್ ಅವ್ರು ಅಳೋದು ಇದ್ ಮಾಡಿದ್ರು, ನಾನು ಕಾಮಿಡಿ ಇವ್ರಿಗೆ ಸ್ವಲ್ಪ ನನಗಿರೋ ಅಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಅವ್ರಿಗೇನೆ ಹೇಳ್ತಿದ್ದೆ, ತಗೊಂಡ್ರು. ಸ್ಕ್ರೀನ್ ಮೇಲೆ ನೋಡ್ತಾರೆ ಆಡಿಯನ್ಸ್. ಅದು ಯಾವ ಲೆವೆಲ್ಗೆ ಸರ್ಕ್ಯಾಸ್ಟಿಕ್ ಮೇಘನ ಕ್ಯಾರೆಕ್ಟರ್ ಸರ್ಕ್ಯಾಸಮ್ ಇರುತ್ತೆ. ರಿಯಲ್ ಲೈಫ್ ಅಲ್ಲಿ ಇವ್ರ ಪಾಪ ಏನು ಹಂಗೆ ಅದ್ ನಾವ್ ಅಲ್ವಲ್ಲ. ಸೊ ಅದನ್ನ ಆ ಕ್ಯಾರೆಕ್ಟರ್ ಒಳಗಡೆ ಹೋಗಕ್ಕೆ ಅನೂಪ್ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಂದ್ರೆ ಅವ್ರು ಒಂಥರ ಕ್ಯಾರೆಕ್ಟರ್ ಒಳಗಡೆ ಹೆಂಗ್ ಹೋಗೋದು ಅದನ್ನೆಲ್ಲ ಸ್ವಲ್ಪ ಪ್ರಾಂಪ್ಟ್ ಆಗಿ ಹೇಳ್ಬೇಕು. ಯಾರು ಎಷ್ಟು ಜಾಸ್ತಿ ಟೇಕ್ಸ್ ತಗೊಂಡ್ರು ಶೂಟ್ ಅಲ್ಲಿ? ಪ್ರಾಂಪ್ಟ್ ಆಗಿ ಹೇಳ್ಬೇಕು ಮೇಡಮ್. ಈ ಯಾರು ಟೇಕ್ಸ್ ತಗೊಂಡಿಲ್ಲ, ಬಟ್ ನಾ ಹೇಳ್ತೀನಿ ಬರ್ತೀನಿ. ನಾನು ಹೇಳಿದ್ನಲ್ಲ ಇವ್ರಿಗೆ ಕಾಮಿಡಿ ಇದು ಅಂತ, ವಿನೋದ್ ಅಂತ ಒಬ್ರು ಇದ್ದಾರೆ. ಅವರು ಡೈನಿಂಗ್ ಟೇಬಲ್ ಓಡ್ ಬರತ್ತೀನಿ, ಲುಂಗಿ ಸ್ವಲ್ಪ ಆರತ್ತೆ. ಸ್ಟಾರ್ಟ್ ಆಗಕ್ಕೆ ಮುಂಚೆನೆ ಟೇಕ್ಗಳ ಮೇಲೆ ನಗ್ತವ್ರೆ. ಇವ್ರೆಲ್ಲ ನಗೋದಕ್ಕೆ DOP ನಗೋದು, ಕ್ಯಾಮ್ರಾನೇ ಶೇಕ್ ಆಗೋದು. ಆ ರೇಂಜ್ ಅದು ಕಾಮಿಡಿ ಸೀನ್ ಇದೆ ಅದು. ಬಿಕಾಸ್ ಒಂದು ಕಾಮಿಡಿ ಸೀನ್ ಆಲ್ರೆಡಿ ಮಾಡಿರ್ತೀವಲ್ಲ ಆರ್ಟಿಸ್ಟ್ ಜೊತೆ, ಅದ್ ನೆಕ್ಸ್ಟ್ ಅವ್ರ ಜೊತೆ ಅದು ಕಂಟಿನ್ಯೂ ಆಗ್ಬೇಕಾದ್ರೆ ಅದು ಆತರ ಟೇಕ್ಸ್ ತೋತಿಲ್ಲ. ಸಿಂಗಲ್ ಟೇಕ್ ಆರ್ಟಿಸ್ಟ್ ಇವ್ರು ಬಿಡಿ 3 ಪೇಜ್ ಡೈಲಾಗ್ ಒಂದ್ ಕಡೆ ಹೇಳಿದಾರೆ, ಸಿಂಗಲ್ ಟೇಕ್ ಅಲ್ಲಿ ಮುಗಿಸ್ಬಿಟ್ಟು. ಪ್ರಿಪರೇಷನ್ ಇರ್ತಿತ್ತು. ವರ್ಕ್ಶಾಪ್ ಮಾಡಿದ್ವಲ್ಲ, ಆಲ್ಮೋಸ್ಟ್ 1.5 month ವರ್ಕ್ಶಾಪ್ ಮಾಡಿದ್ವಿ. 20 days ಕಂಟಿನ್ಯೂಸ್ ಮಾರ್ನಿಂಗ್ ಇಂದ ನೈಟ್ ವರ್ಗು ಸ್ಕ್ರಿಪ್ಟ್ ಮೇಲೆ ಕೂತಿದ್ವಿ. ಇವ್ರ ಜೊತೆ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಸೀನ್ ಬೈ ಸೀನ್ ದಿನ ಹೇಳ್ಬಿಟ್ಟು ಫಸ್ಟ್ ಆಡಿಯನ್ಸ್ ನನಗೆ ಹಂಗೆ ಇಂಪ್ರೆಸ್ ಮಾಡಿ ಒಪ್ಸಿದ್ದು ಸ್ಕ್ರಿಪ್ಟ್ಗೆ. ಇಲ್ಲಾಂದ್ರೆ ಅಷ್ಟು ಈಸಿಯಾಗಿ ಒಪ್ಪಲ್ಲ ಮೇಡಮ್. ಹಂಗೆ ಓಕೆ. ನಿಮ್ 3 ಜನದ ಪ್ರಕಾರ ಒನ್ ಸೈಡ್ ಲವ್ ಬೆಸ್ಟಾ, 2 ಸೈಡ್ ಲವ್ ಬೆಸ್ಟಾ? 2 ಸೈಡ್ ಯಾವ ಕಡೆಯಿಂದ? ನಿಮ್ ಕಡೆಯಿಂದಾನೇ ಇರ್ಬೇಕು, ಅವ್ರ ಕಡೆಯಿಂದಾನೇ ಇರ್ಬೇಕು 2 ಸೈಡ್ ಲವ್. ಒನ್ ಸೈಡ್ ಬೆಸ್ಟ್ ಅಂತೀರಾ? ಯಾಕೆ ಕಾಂಪ್ಲಿಕೇಶನ್ ಲೈಫ್ ಅಲ್ಲಿ ಒಂದು ಫೈನ್ ಮೆಂಟಲ್ ಹೆಲ್ತ್ ಎಲ್ಲ ನೋಡ್ಕೋಬೇಕಲ್ವಾ. ಆಫ್ಟರ್ 1 point ಐ ಥಿಂಕ್, ಆಫ್ಟರ್ 1 point ಅಲ್ಲ ಯಾವಾಗ್ಲೂ ಹಂಗೇನೆ. ಬಟ್ ಐ ಬಿಲೀವ್ ಇನ್ ಎರಡು ನೀವ್ ಹೇಳ್ದಂಗೆ 2 ದೋಣಿಲೆಲ್ಲ ಕಾಲಿಡಕ್ ಹೋಗ್ಬಾರ್ದು, ಜೀವನಕ್ಕೆ ಒಳ್ಳೇದಲ್ಲ. ಅವ್ರು ಹೇಳಿದ್ದು 2 ಗರ್ಲ್ ಫ್ರೆಂಡ್ ಇರ್ಬಾರ್ದು ಅಂತ. 2 ಗರ್ಲ್ ಫ್ರೆಂಡ್ 2 ಬಾಯ್ ಫ್ರೆಂಡ್ಸ್ ಏನಾದ್ರು 2 ಬೇಡ. ಓಕೆ, ನಿಮ್ಮ ಪ್ರಕಾರ ಒನ್ ಸೈಡ್ ಲವ್ ಬೆಸ್ಟಾ, 2 ಸೈಡ್ ಲವ್ ಬೆಸ್ಟಾ? ಮ್ಯಾಮ್ ಹಾನೆಸ್ಟ್ ಆಗಿ ಒನ್ ಸೈಡ್ ಲವ್ ಬೆಸ್ಟ್. ಏನಕ್ಕೆ ಅಂದ್ರೆ ಮೀನ್ ಪ್ರೀತಿ ಮಾಡೋದ್ ತಪ್ಪಲ್ಲ, ಪ್ರೀತಿನ ಹೇಳ್ಕೊಳೋದೇ ತಪ್ಪು ನನ್ನ ಪ್ರಕಾರ. ಏನಂದ್ರೆ ಹುಡುಗರು, ನಾನು ಹುಡುಗಿರ ಬಗ್ಗೆ ನಾನು ಮಾತಾಡ್ಕೋಲ್ಲ, ಹುಡುಗರು ಒಬ್ರನ್ನ ಲವ್ ಮಾಡೋದ್ ಸ್ಟಾರ್ಟ್ ಮಾಡಿದ್ರೆ ಅವರು ಹುಚ್ಚರಾಗ್ತಾರೆ. ಅಂದ್ರೆ ಹೆಂಗ್ ಹೇಳಿ, ನೀವು ಒನ್ ಸೈಡ್ ಲವ್ ಮಾಡಿದಿರ ಹಂಗಿದ್ರೆ? ಆಫ್ ಕೋರ್ಸ್ ಮಾಡ್ತಾರೆ, ಇಲ್ಲಾಂದ್ರೆ ಅಷ್ಟೊಂದು ಹೇಳಕ್ ಅಸಾಧ್ಯ ಅವರಿಗೆ. ಎಕ್ಸ್ಪೀರಿಯನ್ಸ್ ಇದೆ. ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಸರ್? ಇದೆ ಮ್ಯಾಮ್. ಅಂದ್ರೆ ನಮ್ಮಮ್ಮ ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಲವ್ ಮಾಡಕ್ಕೆ. ಸೊ ಗೊತ್ತಿತ್ತು, ಅದರಿಂದ ಇಷ್ಟ ಇದ್ರು ಇಷ್ಟ ಇಲ್ದಿರೋ ತರ ನಿಮ್ದಾಗಿರ್ತಿದ್ವಿ. ಅಂದ್ರೆ ಪ್ರಾಬ್ಲಮ್ ಇದೆ, ನಾವು ಪ್ರೀತಿ ಮಾಡಿದಾಗ ತುಂಬಾ ಹುಚ್ಚುಚ್ಚಾಗಿ ಪ್ರೀತಿ ಮಾಡ್ತೀವಿ. ಕನ್ಸಲ್ಲೂ ಮನ್ಸಲ್ಲೂ ಎಲ್ಲ ಕಡೆ ಅವಳೆ. ಹೋಗ್ಲಿ, ಹಿಂಗೆ ಇಂಥ ಕಥೆಗಳು ಕೇಳಿದೀನಿ ನಾನು. ಸಿಂಪಲ್, 2 ಸೈಡ್ ಆದ್ರೆ ಲವ್, ಹುಡುಗಿನ ಇಷ್ಟಪಟ್ವಿ, ಹುಡುಗಿನೂ ನಮ್ನ ಇಷ್ಟಪಡ್ತಿದ್ದಾರೆ. ಫಸ್ಟ್ ಏನು ಅಪಿಯರೆನ್ಸ್ ನೋಡಿರ್ತೀವಿ, ಒಂದು ಮೇಲ್ಮೇಲೆ ನೋಡಿರ್ತೀವಿ, ಇಷ್ಟ ಆಗುತ್ತೆ. ಬಟ್ ಡೀಪಾಗಿ ಹೋಗ್ತಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಆಚೆ ಬರುತ್ತೆ ಕ್ಯಾರೆಕ್ಟರ್ಸ್. ಅದನ್ನ ಅಕ್ಸೆಪ್ಟ್ ಮಾಡ್ತೀವ. ಇಷ್ಟು ದಿನ ನೀನ್ ನಗು ನೋಡಿದೆ, ಇವತ್ತು ನಿನ್ ಕೋಪ ನೋಡಿದ್ರೆ ನಂಗೆ ಕೈಲಿ ಆಗತ್ತಾ? ಕೋಪ ಬಂದಾಗ ನೀನ್ ಹೆಂಗ್ ರಿಯಾಕ್ಟ್ ಮಾಡ್ತೀಯ? ಕಿರ್ಚಾಡ್ಬಿಟ್ರೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಬೇಕು. ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿ ಮತ್ತೆ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದಾದ್ಮೇಲೆ ನೀನನ್ನ ರಿಜೆಕ್ಟ್ ಮಾಡಿದ್ರೆ ಮಾಡ್ತೀಯಾ? ಮುಂಚೆ ಅನ್ಕೋತೀರಾ? ಇಲ್ಲ, ನಾನು ಕೇಳಿರೋ ಕಥೆಗಳು ಹೇಳ್ತಾರೆ. ಅದು ನಮಗೆ ಇಷ್ಟನೂ ಆಗ್ಬೋದಪ್ಪ. ಗಾಂಧಿ ಅವ್ರು ಇಷ್ಟ ಆಗಿಲ್ವಾ ನಿಮ್ಗೆ? ಒಂದೊಂದ್ ಸೈಡ್ ಇಷ್ಟ ಆಗಿಲ್ವಾ ಐಶ್ವರ್ಯ ಅವರೇ? ಅದೇ ಹೇಳ್ತಿರೋದು, ಇಷ್ಟ ಆಗತ್ತೆ, ಆಮೇಲೆ ಕಷ್ಟ ಆಗತ್ತೆ. ಕಷ್ಟ ಆದಾಗ ಬಿಟ್ಬಿಡ್ತೀರಾ? ಬಿಡ್ಬೇಕಾದ್ರೆ ನಾವು ಒನ್ ಸೈಡ್ ಲವ್ ಮಾಡ್ಕೋಬೇಕು. ಸೊ ನಿಮ್ ಕ್ವೆಶ್ಚನ್ ಏನಿತ್ತು ಅಂದ್ರೆ 2 ಸೈಡ್ ಲವ್ ಅಂದ್ರೆ ಇಬ್ರು ಲವ್ ಮಾಡ್ಬೇಕು ಅಂತ. 2 side I understood the question. Then 2 side love is good. ಇಬ್ರುನು ಲವ್ ಮಾಡಿ, 1 sided
ನಮ್ಮನ್ನ ಅವ್ರು ಪ್ರೀತಿ ಮಾಡಿಲ್ಲ ಅಂದ್ರೂ ನಾವು ಅವ್ರನ್ನ ಪ್ರೀತಿ ಮಾಡಕ್ ಆಗ್ತಿದ್ದೆ ಅಂದ್ರೆ ಅದು ಪ್ರೀತಿ ಮ್ಯಾಮ್. ಆ ಲೆಕ್ಕದಲ್ಲಿ ನೋಡಿದ್ರೆ ಒನ್ ಸೈಡ್ ಲವ್. ಯು ಡೋಂಟ್ ಲವ್ ಮೀ ಆಲ್ಸೋ ಐ ಲವ್ ಯು. ಯು ಡೋಂಟ್ ನೀಡ್ ಟು ಲವ್ ಮೀ. ಇದು ಟ್ರೂ ಲವ್. ಓಕೆ, ನಿಮ್ಮ ಪ್ರಕಾರ ಐಶ್ವರ್ಯ ಅವರೇ? ನಂಗೆ ಲೈಫಲ್ಲಿ 2 ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ಆಗಿದೆಯಾ ಒಂದಾದ್ರೂ? 2 ಆಗಿದೆ. ಧಮಾಕ. ಸೊ ಯಾಕಂದ್ರೆ 2 ಬೇರೆ ಬೇರೆ ತರ ಫೀಲಿಂಗ್ಸ್ ಇರುತ್ತೆ. ಫೀಲಿಂಗ್ ಏನೋ ಒಂದೇ ಇರುತ್ತೆ, ಲೈಕ್ ಅವ್ರನ್ನ ಇಷ್ಟ ಪಡ್ತಿದ್ದೀರಾ, ಬಟ್ ಅವ್ರು ಇಷ್ಟ ಪಟ್ಟಿಲ್ಲ ಅಂದ್ರೆ ಹೆಂಗಿರುತ್ತೆ, ಮತ್ತೆ ಈ ಕಡೆ ಅವ್ರು ಇಷ್ಟಪಟ್ಟು ಒಟ್ಟಿಗೆ ಜೀವನ ಇದ್ ಮಾಡೋದಕ್ಕೆ ಹೆಂಗಿರುತ್ತೆ ಅಂತ 2 ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅವ್ರು ಹೇಳೋದು ನನಗಿದೆ ಅಂತ ಹೇಳ್ತಿಲ್ಲ, ನೀವೆಲ್ಲರೂ ಅನುಭವಿಸಿ ಅಂತಿದ್ದಾರೆ. ನಾನು ಒಂದು ಆನ್ಸರ್ ಮಾಡ್ತೀನಿ. ಸೊ ನನಗೆ ಕ್ವೆಶನ್ ಇವಾಗ ಮುಂಚೆ ಇರೋದ್ರೆ ಎಡಿಟಲ್ಲಿ ಎತ್ಬಿಡ್ತೀವಿ, ಇವ್ರನ್ನ ಎತ್ಬಿಟ್ಟು ಹೇಳ್ತೀನಿ ಚೇರೆ ಬೇಡ. ಇಲ್ಲ, 2 ಸೈಡೆಡ್ ಲವ್. ಯಾಕೆಂತಂದ್ರೆ ಒಂದೇ ಸೈಡ್ ಹೌ ಮಚ್ ಯು ಲವ್, ಎಷ್ಟು ಅಂತ ಯು ವಿಲ್ ವಾಂಟ್ ಸಮ್ ಲವ್ ಫ್ರಮ್ ದಟ್ ಸೈಡ್ ಆಲ್ಸೋ ತಾನೆ. ಸೊ ಫಾರ್ ಮೀ ಐ ಥಿಂಕ್ 2 ಸೈಡೆಡ್ ಲವ್, ಇಬ್ರು ಅಷ್ಟೇ ಇನ್ವಾಲ್ವ್ಮೆಂಟ್ ಆಗಿರ್ಬೇಕು. ಯಾಕೆ ಅದೇ ಓಕೆ, ನಂಗೆ ಐ ಅಂಡರ್ಸ್ಟುಡ್ ಯುವರ್ ಒನ್ ಸೈಡೆಡ್ ಲವ್ ಲಾಜಿಕ್, ಬಟ್ ತುಂಬಾ ಬೋರ್ ಆಗ್ಬಿಡಲ್ವಾ ಆಫ್ಟರ್ ಒನ್ ಟೈಮ್? ಆಮೇಲೆ ಯಾರು ಏನ್ ಗೊತ್ತಾ ಅನುಷಾ ಅವರೇ, ನಾವು ಎಷ್ಟು ಜಾಸ್ತಿ ಪ್ರೀತಿ ಮಾಡ್ತೀವೋ ಅಷ್ಟು ಚೀಪ್ ಆಗ್ಬಿಡ್ತೀವಿ. ಎಷ್ಟು ಹುಡುಗಿ ನಾವು ಪ್ರೀತಿ ತೋರಿಸ್ತೀವೋ, ದಿನಾ ನೀನು ನೋಡ್ಬೇಕು ಅಂದ್ರೆ ಹುಡುಗರ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಿದ್ದಾರೆ ಮೇಡಮ್. ಒಬ್ಬರು ಪ್ರೀತಿ ಮಾಡ್ತಿದೀವಿ ಅಂದ್ರೆ ನಾವು ಪ್ರೀತಿ ಮಾಡ್ತಿದೀವಿ ಅಂತ. ಪ್ರೀತಿ ಮಾಡೋದನ್ನ ದಿನ ನೋಡ್ಬೇಕು, ಮಾತಾಡ್ಬೇಕು. ಪ್ರೀತಿ ಮಾಡಿದ್ರೆ ಸಾಕಾ? ಪ್ರೀತಿ ಬೇಡವಾ ಆ ಕಡೆಯಿಂದ? ಅದೇ ಹೇಳ್ತಿದ್ದೀನಲ್ಲ, ಪ್ರೀತಿ ಬೇಕು ಅಂತ ಹೋದಾಗ ನಾವು ಬೇಕು ಆಗ್ತೀವಿ, ಅದಕ್ಕೆ ಬೇಡ. ಹುಡುಗಿರಲ್ಲ ಮೇಡಮ್, ಹುಡುಗಿರಿಗೆ 2 ಸೈಡ್ ಯಾಕೆ ಚೀಪ್ ಆಗೋಣ? ಸಿಗ್ಮಾ ಮೇಲಾಗಿರಿ ಅಷ್ಟೇ. ಅಯ್ಯೋ, ಸಿನಿಮಾ ಮೇಲೆ ಆಣೆ ಮಾಡಿ ಹೇಳಿ, ಫಸ್ಟ್ ಹಾಗಾಗಿಲ್ವಾ? ಫಸ್ಟ್ ಕಿಸ್ ಆಗಿದೆ ಎಲ್ಲರಿಗೂ, ಆಲ್ರೆಡಿ ಹೇಳ್ಬಿಡ್ತಾರೆ. ಆಗಿದೆ ಮ್ಯಾಮ್. ಇದು ಒಳ್ಳೆ ಅವ್ರು ಸುಳ್ಳು ಹೇಳಿದ್ರು ನಾನು ಹೇಳ್ತಿದ್ದೆ. ಸಿನಿಮಾ ಮೇಲೆ ಆಣೆ ಹೇಳಿದ್ರು, ಅದಕ್ಕೆ ನಾನು ನಿಜ ಹೇಳ್ಬಿಟ್ಟೆ. ಅವ್ರದ್ದು ಆಗಿದೆ, ತಗೊಳ್ಳಿ ಹೆಡ್ಲೈನ್ಸ್ ಹಾಕಿ. ಇದು ನಾನು ಆನ್ಸರ್ ಮಾಡ್ತೀನಿ, ನನ್ನ ಪರವಾಗಿ ಅವ್ರು ಏನೋ ಆನ್ಸರ್ ಮಾಡ್ಕೊಂತ ಇದ್ದಾರೆ. ಸಿನಿಮಾ ಮೇಲೆ ಆಣೆ ಇಟ್ಟು ನಾನು ಸುಳ್ಳು ಹೇಳಲ್ಲ ಮೇಡಮ್. ಆಗಿದೆ, 3 ಜನದ್ದು ಆಗಿದೆ ಅಂತಿದ್ದೀನಿ. ಹಗ್ಗಾಗಿದೆ ಅಂತ ಕೇಳಿದ್ರು. ಸಿನಿಮಾ ಹಗ್ ಮಾಡಿಲ್ವಾ? ಸಿನಿಮಾ ಕಿಸ್ ಮಾಡಿಲ್ವಾ? ಆಗಿದೆ, ಪ್ರೂಫ್ ಇದೆ. ಹಗ್ಗು ಆಗಿದೆ, ಕಿಸ್ ಆಗಿದೆ. ಓಕೆ, ಕುಡ್ದು ಜೈಲ್ಗೆ ಹೋಗಿ, ಇವಾಗ ಇದೆಲ್ಲ ಕೇಳ್ತಿರೋದು ನಿಮ್ ಟ್ರೇಲರ್ ಟೀಸರ್ ಅಲ್ಲಿ ಇರುವಂತದ್ದು. ಕುಡ್ದು ಜೈಲ್ಗೆ ಹೋಗಿ ಅಲ್ಲಿರುವಂತಹ ಪೊಲೀಸ್ ಮೇಲೆ ಕಾಳು ಹಾಕಿದ್ಯಾ? ಬಿಕಾಸ್ ಸ್ವಲ್ಪ ಹ್ಯಾಂಡ್ಸಮ್ ಆಗೇ ಇರ್ತಾರೆ. ನಿಮ್ದು ಥಾಟ್ ಪ್ರೊಸೆಸ್ ಸೂಪರ್. ಹೌದು ಇರ್ತಾರೆ, ಆದ್ರೆ ಅನ್ಫಾರ್ಚುನೇಟ್ಲಿ ಕುಡಿಯೋದಿಲ್ಲ, ಕುಡ್ದಂಗ್ ಹೋಗ್ಲೂ ಇಲ್ಲ. ಸಿನಿಮಾ ಇಂದ ಆನ್ಸರ್ ಮಾಡಿ. ಸಿನಿಮಾ ಪರ್ಸ್ಪೆಕ್ಟಿವ್ ಇಂದ ನಾನು ಹೇಳ್ದೆ, ಲೈಕ್ ಆಲ್ರೆಡಿ ಇಮ್ಯಾಜಿನೇಷನ್ ಹೋದೆ. ಸೊ ಸೂಪರ್ ಆಗಿ ಕೇಳಿದ್ರೆ ನಾನು ಅದನ್ನೆಲ್ಲ ಇಮ್ಯಾಜಿನ್ ಮಾಡ, ಹಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಹೌದು, ಸಿಗ್ತಾರೆ ಆ ತರ ಚೆನ್ನಾಗಿರೋರೆಲ್ಲ. ಸೊ ಅವ್ರ ಮೇಲೆ ನೀವು ಲೇಡಿ ಪೊಲೀಸ್ ಗಂಡ್ ಮಕ್ಳಿಗೆ ದಯವಿಟ್ಟು ಕುಡಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ಹೆಣ್ಮಕ್ಳಿಗಿಂತ ಡೇಂಜರ್ ಆಲ್ಕೋಹಾಲ್. ಹೆಣ್ಮಕ್ಳಿಂದಾನೇ ನಮ್ಗೆ ಆಲ್ಕೋಹಾಲ್ ಅಭ್ಯಾಸ ಆಗೋದು. ಅಯ್ಯೋ, ಇಷ್ಟೊಂದೆಲ್ಲ ಅಪವಾದ ಮಾಡ್ಬಾರ್ದು ಹೆಣ್ಮಕ್ಳ ಮೇಲೆ. ನಿಮ್ಮನ್ನ ಯಾರು ಹೇಳಿದ್ ಕುಡೀರಿ ಅಂತ? ಹೆಣ್ಮಕ್ಳು ಬಂದ್ ಹೇಳಿದ್ರ? ಪ್ರೀತಿ ಮಾಡಿ ಅಂತ ನಾವ್ ಹೇಳಿದ್ವಾ? ನೀವೇ ಪ್ರೀತಿ ಮಾಡಿದ್ದು. ಹಿಂಗೆ ಹೆಣ್ಮಕ್ಳಲ್ಲಿ ಅದು ಕರೆಕ್ಟ್ ಅಲ್ವಾ? ಅವ್ರು ಹೇಳ್ದಂಗೆ ಐ ಥಿಂಕ್ ಅದೊಂಥರ ನೈಸ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಆಗಿಲ್ಲ, ರಿಯಲ್ ಲೈಫ್ ಆಗಿಲ್ಲ. ಓಕೆ, ಗಾಂಧಿ ಅವ್ರಿಗೆ 2 ಗರ್ಲ್ ಫ್ರೆಂಡ್ ಇರೋದ್ರಿಂದ ಪಾತಾಳಕ್ಕೆ ತಳ್ಳಿದ್ಯಾರು, ಕೈ ಹಿಡಿದು ಎತ್ತಿದ್ಯಾರು? ಮ್ಯಾಮ್ ಅದು ಬಿಡಿ, 2 ಫೀಮೇಲ್ ಡಾಮಿನೇಷನ್ ಜಾಸ್ತಿ ಆಯ್ತು ಮ್ಯಾಮ್. ಕೈ ಹಿಡಿದು ಮೇಲೆ ಹೇಳಿದ್ರು ಮತ್ತೆ ನೀರಲ್ಲಿ ಮುಗ್ಸಕ್ಕೆ. ನೀವ್ ಯಾಕೆ ಮತ್ತೆ ಕೈ ಕೊಟ್ರಿ? ಅವರಿಗೆ ಪ್ರತಿಯೊಬ್ರು ಕೈ ಕೊಡ್ತಿದ್ದೆ, ಯಾವ್ದೊಬ್ರು ಕೈ ತಗೊಳ್ಳಿ ಅಂತ. ನೀವು ನಮ್ ಕೈ, ನಾನ್ ಕೈ ಕೊಡ್ತಾ ಇದ್ದೀನಿ, ಅಟ್ಲೀಸ್ಟ್ ಹಿಂಗಾದ್ರೂ ತಗೊಳ್ಳಿ ಅಂತ ಮುಡಿಸ್ತಾರ ಪಾಪ ಹೆಣ್ಮಕ್ಳು. ಹಂಗಂತೀರಾ? ಒನ್ ಸೈಡ್ ಲವ್ ಯಾವ ತರ ಮಜಾ ಕೊಡಕ್ಕ ಮ್ಯಾಮ್? ಒನ್ ಸೈಡ್ ಲವ್ ಅಲ್ಲಿ ಅಲ್ಟಿಮೇಟ್ ಫ್ರೀಡಮ್ ಮ್ಯಾಮ್. ಎಷ್ಟು ಬೇಕೋ ಅಷ್ಟು ಪ್ರೀತಿ ಮಾಡ್ಬೋದು. ಬೇಕಂದ್ರೆ ತಗೋ, ಬೇಡ ಅಂದ್ರೆ ಬೇಡ. ನಾನು ಕೊಡೋದು ನಾನು ಕೊಡ್ತೀನಿ. ನೀನ್ ಯಾರು ನನ್ನ ಪ್ರೀತಿ ಮಾಡ್ಬೇಡ ಅಂತ ಹೇಳಕ್? ನಾನು ಬಂದು ಹಿಂಗೆ ಹೇಳದ್ನಾ? ನಿನ್ನ ಕೇಳದ್ನಾ? ಏನ್ ಮಜಾ ಅಂತ ಕೇಳ್ತಿದ್ದೀನಿ. ನನಗೇನೋ ಇಲ್ಲ ಅಂತ ಅನ್ಸುತ್ತೆಪ್ಪ. ಮಜಾ ಇಲ್ವಾ? ಒನ್ ಸೈಡೆಡ್ ಏನ್ ಮಜಾ ಇರುತ್ತೆ? ಎಷ್ಟ್ ದಿನ ಮಾಡ್ತೀರಾ ಮೇಡಮ್? ಅವ್ರು ಏನು ರೆಸ್ಪಾಂಡ್ ಮಾಡ್ತಿಲ್ಲ, ಏನು ಇಲ್ಲ ಅಂತಂದ್ರೆ ಇದು ನನ್ ಪ್ರಕಾರ. ಸರಿ, ಅವ್ರು ರಿಜೆಕ್ಟ್ ಮಾಡಿದ್ರು, ನಿಮಗೆ
ಲವ್ ಹೋಯ್ತಾ ಹೋಯ್ತಂತೆ ನೋಡಿ ಅಷ್ಟೇ ಹೆಣ್ಮಕ್ಳು ಅವ್ನು ರಿಜೆಕ್ಟ್ ಮಾಡಿದ್ರೆ ಹೋಯ್ತು. ಅವ್ರಿಲ್ಲ ಅಂದ್ರೆ ಮತ್ತೆ ಅವನೇ ಅನ್ಕೊಂಡಿರಕ ಹುಡುಗಿರ್ ಕಾಯ್ತಾರ. ಸರಿ ರಿಜೆಕ್ಟ್ ಮಾಡಿದ್ರು ಪ್ರೀತಿ ಮಾಡ್ಬೋದು. ಹುಡುಗರೆಲ್ಲ ಹಂಗೆ ಪಾಪ ಇಷ್ಟಿಷ್ಟು ದಾಡಿ ಬೆಳೆಸ್ಕೋತಾರೆ, ರಿಜೆಕ್ಟ್ ಮಾಡ್ದಾಗಿದ್ದು ಸ್ಟಾರ್ಟ್ ಮಾಡಿ ಬೆಳೆಸ್ಕೊಂಡು ಹೋಯ್ತಾ ಇರ್ತಾರೆ. ಈಗ ನೀವು ಅದಕ್ಕೆ ಬೆಳೆಸಿದ್ದೀರಾ? ಇಲ್ಲ ಮ್ಯಾಮ್ ಇದು ಚೆನ್ನಾಗಿದೆ ಅಂತ ಹೇಳಿದ್ರು ಇವರು, ಅದಕ್ಕೆ ಬೆಳೆಸ್ತಿದ್ದೀನಿ.